ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಿಮಗಾಗಿ ಒಂದು ವಿಚಿತ್ರವಾದ ಡಿಫ್ರೆಂಟ್ ಆದ ಮೂವಿಯನ್ನ ತಂದಿದ್ದೀನಿ. ಈ ಮೂವಿ ಬಗ್ಗೆ ತುಂಬಾನೇ ಕೇಳಿರ್ತೀರಾ, ಬಟ್ ಆದ್ರೆ ನೋಡೋಕೆ ಆಗಿರಲ್ಲ. ಹಾಗೆ ನೋಡಿದ್ರು ಕೂಡ ಈ ಮೂವಿಯಲ್ಲಿ ಏನನ್ನ ಹೇಳೋಕೆ ಬರ್ತಾ ಇದ್ದಾರೆ ಅನ್ನೋದು ನಮಗೆ ಸರಿಯಾಗಿ ಅರ್ಥ ಆಗಿರಲ್ಲ. ಸೊ ಆದ್ದರಿಂದಾನೇ ಅಂತದೊಂದು ಮೂವಿಯನ್ನ ನಿಮಗಾಗಿ ತಂದಿದ್ದೀನಿ. ಈ ಮೂವಿಯಲ್ಲಿ ಒಂದು ಸೂಪರ್ ಆದ ಸಿನಿಮಾಟೋಗ್ರಫಿ ಇದೆ. ಡೈಲಾಗ್ ಇಲ್ಲ, ಯಾಕೆ ಆಕ್ಟಿಂಗ್ ಅಲ್ಲಿ ಕೂಡ ಸರಿಯಾಗಿ ತೋರಿಸಿರಲ್ಲ. ಬಟ್ ಆದ್ರೆ ಸಿನಿಮಾಟೋಗ್ರಫಿಯಲ್ಲಿ ಈ ಟೋಟಲ್ ಇನ್ಸಿಡೆಂಟ್ ಈ ಮೂವಿಯ ಬಗ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿರುತ್ತಾರೆ. ಅದನ್ನ ಚೆನ್ನಾಗಿ ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಒಂದು ಹುಡುಗಿ ಗಾಡಿಯನ್ನು ತಗೊಂಡು ಊರ್ ಪೂರ್ತಿ ತಿರುಗಾಡ್ತಾಳೆ. ಯಾರಾದ್ರೂ ಗಂಡಸರು ಒಬ್ಬೊಂಟಿಯಾಗಿ ಇದ್ರೆ ಸಾಕು, ಅವರ ಹತ್ರ ಹೋಗಿ ಅವರ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾಳೆ. ಅವರನ್ನ ಫ್ಲರ್ಟ್ ಮಾಡ್ತಾಳೆ, ಬಳೆಗೆ ಬಿಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಬಟ್ ಆದ್ರೆ ಅವರಿಗೆ ಏನಾದ್ರೂ ಗರ್ಲ್ ಫ್ರೆಂಡ್ ಇದ್ರೆ, ರಿಲೇಟಿವ್ ಇದ್ರೆ, ಹೆಂಡತಿ ಇದ್ರೆ, ಮಕ್ಕಳು ಇದ್ರೆ, ಯಾರಾದ್ರೂ ಒಬ್ಬರು ಇದ್ರು ಕೂಡ ಸಾಕು, ಅವ್ರಗಳನ್ನ ಕೇರೆ ಮಾಡಲ್ಲ. ಹಾಗೆ ಮಾತಾಡ್ತಾ ಮಾತಾಡ್ತಾ ಮಾತನ್ನ ಕಟ್ ಮಾಡಿಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಬಟ್ ಆದ್ರೆ ಅದೇ ಏನಾದ್ರೂ ಅವರಿಗೆ ಯಾರುವೇ ಇಲ್ಲ, ಅವರು ಒಬ್ಬೊಂಟಿಯಾಗೆ ಇದಾರೆ, ಅವರು ಅಲೋನ್ ಅಂತ ಗೊತ್ತಾದ್ರೆ ಆ ಹುಡುಗರನ್ನ ಸೆಡ್ಯೂಸ್ ಮಾಡಿ ಎಲ್ಲೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಆ ಜಾಗವೇ ವಿಚಿತ್ರವಾಗಿರುತ್ತೆ. ಅಲ್ಲಿ ಅವ್ರುಗಳನ್ನ ಇಟ್ಟು ಏನನ್ನೋ ಮಾಡ್ತಾಳೆ. ಇದೇ ರೀತಿನೇ ಮತ್ತೆ ಮತ್ತೆ ಮಾಡ್ತಾನೆ ಇರ್ತಾ ಇದ್ದಾಳೆ. ಆಲ್ಮೋಸ್ಟ್ ಒಂದು ರೋಬೋಟ್ ರೀತಿನೇ. ಒಂದು ಕೆಲಸ ಆಗಿದ ತಕ್ಷಣ ನೆಕ್ಸ್ಟ್ ಕೆಲಸ, ಆ ಕೆಲಸ ಆಗಿದ ತಕ್ಷಣ ನೆಕ್ಸ್ಟ್ ಕೆಲಸ. ಸೊ ಏನಕ್ಕೆ ಅವಳು ಈ ತರ ಮಾಡ್ತಾ ಇದ್ದಾಳೆ? ಅವಳು ಈ ತರ ಮಾಡೋಕೆ ಏನು ರೀಸನ್? ಆ ಸೀಕ್ರೆಟ್ ಏನು? ಅದು ಮಾತ್ರ ಇಲ್ಲ, ಒಂದು ಡಿಫ್ರೆಂಟ್ ಆದ ಕತೆ, ವಿಚಿತ್ರವಾದ ಕತೆ. ಇದ್ರ ಎಂಡಿಂಗ್ ಅನ್ನ ನೋಡ್ಬೇಕಾದ್ರೆ ಹಾಗೆ ಆಶ್ಚರ್ಯವಾಗ್ಬಿಡ್ತೀರಾ. ಸೊ ಇವತ್ತು ನಾವು ನೋಡೋ ಮೂವಿ ಯಾವ್ದಂದ್ರೆ 2013 ಅಲ್ಲಿ ರಿಲೀಸ್ ಆಗಿದ್ದ ಅಂಡರ್ ದಿ ಸ್ಕಿನ್ ಅನ್ನೋ ಮೂವಿನೇ ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ತುಂಬಾ ಡಾರ್ಕ್ ಆದ ಕತ್ತಲೆ. ಆ ಕತ್ತಲೆಯಲ್ಲಿ ಒಂದು ಚಿಕ್ಕ ಬೆಳಕು, ಹಾಗೆ ಅದು ಬ್ರೈಟ್ ಆಗ್ತಾನೆ ಇದೆ, ಹಾಗೆ ಡೆವಲಪ್ ಆಗ್ತಾನೆ ಇದೆ. ಅದರಲ್ಲಿ ಏನೋ ಒಂದು ಸೃಷ್ಟಿ ಆಗ್ತಾ ಇರೋ ತರ ಇದೆ. ಅದು ಹಾಗೆ ಆಗ್ತಾ ಇರ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಒಂದೊಂದು ವರ್ಡ್ ಆಗಿ ನಾವು ಹೇಳಿ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಆ ತರ ಯಾರೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಒಂದೊಂದು ಅಕ್ಷರವಾಗಿ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹೆಲೋ ಗೈಸ್, ರಮ್ಮಿ ಸರ್ಕಲ್ ಮತ್ತೆ ಅಮೇಜಿಂಗ್ ಆಫರ್ಸ್ ಜೊತೆ ರಿವಾರ್ಡ್ಸ್ ಗಳ ಜೊತೆ ಲಿಮಿಟೆಡ್ ಪೀರಿಯಡ್ ಆಗಿ ಬಂದಿದೆ. ರಮ್ಮಿ ಸರ್ಕಲ್ ತುಂಬಾನೇ ಸೇಫ್ ಆದ 100% ಲೀಗಲ್ ಗೇಮಿಂಗ್ ಅಪ್ಲಿಕೇಶನ್ ಅದು. ಸೊ ನಿಮ್ಮ ಸ್ಕಿಲ್ಸ್ ಅನ್ನ ಅದರಲ್ಲಿ ತೋರಿಸಿ. ರಮ್ಮಿ ಸರ್ಕಲ್ ಅಲ್ಲಿ ರಮ್ಮಿ ಗೇಮ್ ಅನ್ನ ಆಟ ಆಡಿ ಹಣವನ್ನ ಗೆಲ್ಲಿ. ರಮ್ಮಿ ಸರ್ಕಲ್ ತುಂಬಾನೇ ಸೇಫ್ ಆದ ಸೆಕ್ಯೂರ್ ಅಪ್ಲಿಕೇಶನ್, ಅಂದ್ರೆ ತುಂಬಾನೇ ಭದ್ರತೆವಾದ ಅಪ್ಲಿಕೇಶನ್. ರಮ್ಮಿ ಸರ್ಕಲ್ ಅಲ್ಲಿ ಯಾವಾಗಲೂ 1 ಕೋಟಿಗಿಂತ ಅತಿ ಹೆಚ್ಚು ಪ್ಲೇಯರ್ಸ್ ಯಾವಾಗಲೂ ರಮ್ಮಿ ಗೇಮ್ ಅನ್ನ ಆಟ ಆಡ್ತಾನೆ ಇರ್ತಾರೆ. ಆದ್ರಿಂದ ನಿಮಗೆ ಯಾವಾಗಲೂ ಆಟ ಆಡೋಕೆ ಕಂಪನಿ ಸಿಗುತ್ತೆ. ಸೊ ನಿಮಗೆ ರಮ್ಮಿ ಗೇಮ್ ಅನ್ನ ಹೇಗೆ ಆಟ ಆಡೋದು ಅಂತ ಗೊತ್ತಿದ್ರೆ ತಕ್ಷಣ ಗೇಮ್ ಅನ್ನ ಆಟ ಆಡಿ ಹಣವನ್ನ ಗೆಲ್ಲಿ. ಇಲ್ಲ ನಿಮಗೆ ಹೇಗೆ ರಮ್ಮಿಯನ್ನ ಆಟ ಆಡೋದು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ರಮ್ಮಿ ಸರ್ಕಲ್ ಅಪ್ಲಿಕೇಶನ್ ಅಲ್ಲಿ ಬೇಸಿಕ್ ಪ್ರಾಕ್ಟೀಸ್ ಗೇಮ್ಸ್ ಇರುತ್ತೆ. ಅದನ್ನ ಆಟ ಆಡಿ ಈಸಿಯಾಗಿ ನೀವು ರಮ್ಮಿಯನ್ನ ಹೇಗೆ ಆಟ ಆಡೋದು ಅನ್ನೋದನ್ನ ಕಲ್ತ್ಕೋಬಹುದು. ಅದು ಮಾತ್ರ ಇಲ್ಲ, ಅದರಲ್ಲಿ ಕ್ಯಾಶ್ ಗೇಮ್ಸ್ ಇರುತ್ತೆ. ಅದನ್ನ ಕೂಡ ನೀವು ಆಟ ಆಡಿ ಹಣವನ್ನ ಗೆಲ್ಲಬಹುದು. ರಮ್ಮಿ ಸರ್ಕಲ್ ಅಲ್ಲಿ ತುಂಬಾನೇ ಸೇಫ್ ಆದ ಫೆಸಿಲಿಟೀಸ್, ಮೆಥಡ್ಸ್, ಇಪೇ ಡೆಪಾಸಿಟ್ ಮಾಡ್ಕೊಳ್ಳೋಕೆ ನಿಮಗೆ ಅವೈಲೇಬಲ್ ಇದೆ. ಪೇಟಿಎಂ, ಫೋನ್ ಪೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಂತ ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಯಾವಾಗ ಬೇಕಾದ್ರೂ ಡೆಪಾಸಿಟ್ ಅನ್ನ ಮಾಡ್ಕೋಬಹುದು. ಅದು ಮಾತ್ರ ಇಲ್ಲ, ನೀವು ಮಾಡುವ ಫಸ್ಟ್ ಡೆಪಾಸಿಟ್ ಗೆ ನಿಮಗೆ 2000 ವೆಲ್ಕಮ್ ಬೋನಸ್ ಆಗಿ ಸಿಗುತ್ತೆ. ಸೊ ಏನ ಎಣಿಕೆ ತಡ, ತಕ್ಷಣ ರಮ್ಮಿ ಸರ್ಕಲ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ 2000 ವೆಲ್ಕಮ್ ಬೋನಸ್ ಅನ್ನ ಪಡೆಯಿರಿ. ರಮ್ಮಿ ಗೇಮ್ ಅನ್ನ ಆಟ ಆಡಿ ಹಣವನ್ನ ಗೆಲ್ಲಿ. ರಮ್ಮಿ ಸರ್ಕಲ್ ಅಪ್ಲಿಕೇಶನ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಆ ರೀತಿನೇ ಇರಬೇಕಾದ್ರೆ ಇವಾಗ ಸ್ಕಾಟ್ಲೆಂಡ್ ಅಲ್ಲಿ ಯಾರೋ ಒಬ್ಬ ಬೈಕ್ ರೈಡರ್ ಅನ್ನು ತೋರಿಸ್ತಾರೆ. ಸ್ಪೀಡ್ ಆಗಿ ಗಾಡಿಯನ್ನು ಓಡಿಸ್ಕೊಂಡು ಬಂದು ಒಂದು ವ್ಯಾನ್ ಪಕ್ಕದಲ್ಲಿ ಗಾಡಿಯನ್ನ ಸ್ಟಾಪ್ ಮಾಡ್ತಾನೆ. ಸ್ಟಾಪ್ ಮಾಡಿದ ನೆಕ್ಸ್ಟ್ ಸೆಕೆಂಡ್ ಅಲ್ಲಿರುವ ಪೊದೆ ಒಳಗಡೆ ಹೋಗಿ ಅಲ್ಲಿಂದ ಒಂದು ಹುಡುಗಿ ಡೆಡ್ ಬಾಡಿಯನ್ನ ಹೊರಗಡೆ ತಗೊಂಡು ಬರ್ತಾನೆ. ಹಾಗೆ ತಗೊಂಡು ಬಂದಿದ್ದ ಡೆಡ್ ಬಾಡಿಯನ್ನ ಅಲ್ಲಿರುವ ವ್ಯಾನ್ ಒಳಗಡೆ ಹಾಕ್ಬೇಕಾದ್ರೆ ಅದ್ರ ಒಳಗಡೆ ಆ ಹುಡುಗಿಯ ಬಟ್ಟೆಯನ್ನ ಒಂದೊಂದಾಗಿ ಯಾರೋ ರಿಮೂವ್ ಮಾಡ್ತಾ ಇದ್ದಾರೆ. ಆ ರೀತಿ ರಿಮೂವ್ ಮಾಡ್ತಾ ಇರೋದು ಒಂದು ಹುಡುಗಿನೇ. ಇವಾಗ ಆ ಹುಡುಗಿಯ ಡ್ರೆಸ್ ಅನ್ನೆಲ್ಲ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ ಮೇಲೆ ಆ ಬಟ್ಟೆಗಳನ್ನ ತಗೊಂಡು ಈ ಹುಡುಗಿ ಹಾಕೋತಾ ಇದ್ದಾಳೆ. ಇವಳೇ ಈ ಮೂವಿಯ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಎಲ್ಲವೂ ಕಂಪ್ಲೀಟ್ ಆದ ಮೇಲೆ ಆ ಡೆಡ್ ಬಾಡಿ ಹುಡುಗಿಯನ್ನ ನೋಡ್ತಾ ಇರ್ತಾಳೆ. ಹಾಗೆ ನೋಡ್ತಾನೆ ಇರ್ಬೇಕಾದ್ರೆ ಆ ಹುಡುಗಿ ಮೈ ಮೇಲೆ ಒಂದು ಇರುವೆ ಇರುತ್ತೆ. ಆ ಇರುವೆಯನ್ನ ಹಿಡಿದು ಇಲ್ಲಿಯವರೆಗೂ ಅವಳು ಯಾವತ್ತು ಇರುವೆಗಳನ್ನೇ ನೋಡಿಲ್ಲ ಅನ್ನೋ ತರ ಆ ಇರುವೆಯನ್ನ ಆಶ್ಚರ್ಯವಾಗಿ ನೋಡ್ತಾ ಇದ್ದಾಳೆ ಆ ಹುಡುಗಿ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಒಂದು ಬಿಲ್ಡಿಂಗ್ ಇಂದ ಹೊರಗಡೆ ಬರ್ತಾ ಇದ್ದಾಳೆ ಆ ಹುಡುಗಿ. ಆ ಬಿಲ್ಡಿಂಗ್ ಇಂದ ಹೊರಗಡೆ ಬಂದಿದ್ದ ತಕ್ಷಣ ಆ ಬಿಲ್ಡಿಂಗ್ ಮೇಲೆ ಏನೋ ಒಂಥರ ಲೈಟ್ ಸುತ್ತಕೊಂಡು ಹಾಗೆ ಹೋಗ್ತಾ ಇದೆ. ಇವಾಗ ಆ ಬೈಕ್ ರೈಡರ್ ಅನ್ನು ನೋಡ್ಬೇಕಾದ್ರೆ ಆ ವ್ಯಾನ್ ಇಂದ ಆ ಬೈಕ್ ಅನ್ನ ಕೆಳಗಡೆ ಇಳಿಸ್ತಾ ಇದ್ದಾನೆ. ಇಳಿಸಿದ ತಕ್ಷಣ ಅವನಿಗೆ ಏನೋ ಇಂಪಾರ್ಟೆಂಟ್ ಕೆಲಸ ಇರೋ ರೀತಿ ಬೇಗ ಬೇಗ ಅಲ್ಲಿಂದ ಹೊರಡ್ತಾ ಇದ್ದಾನೆ. ಇವಾಗ ಆ ಹುಡುಗಿಯನ್ನು ನೋಡ್ಬೇಕಾದ್ರೆ ತುಂಬಾನೇ ಕ್ರೌಡ್ ಇರುವ ಜನರ ಮಧ್ಯ ಹೋಗ್ತಾ ಇದ್ದಾಳೆ. ತುಂಬಾನೇ ವಿಚಿತ್ರವಾಗಿದ್ದಾಳೆ ಆ ಹುಡುಗಿ. ಆಲ್ಮೋಸ್ಟ್ ಎಮೋಷನ್ಸ್ ಇಲ್ಲದೆ ಇರೋ ಒಂದು ರೋಬೋಟ್ ರೀತಿ ಬಿಹೇವ್ ಮಾಡ್ತಾ ಇದ್ದಾಳೆ ಆ ಹುಡುಗಿ. ಈ ಸೀನ್ ಅನ್ನು ನೋಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ದಾಳೆ ಹುಡುಗಿ? ನಿಜವಾಗ್ಲೂ ಇವಳು ಮನುಷ್ಯನ, ನಿಜವಾಗ್ಲೂ ಇವಳು ಹುಡುಗಿನ ಅನ್ನೋ ತರ ನಮಗೆ ಫೀಲ್ ಆಗುತ್ತೆ. ಆದ್ರೆ ಆ ಹುಡುಗಿ ಮಾಡೋ ವಿಷಯ ಎಲ್ಲವೇ ಏನೋ ಮೋಟಿವ್ ಇಟ್ಕೊಂಡೆ ಮಾಡೋ ರೀತಿ ಇರುತ್ತೆ. ನೆಕ್ಸ್ಟ್ ಶಾಪಿಂಗ್ ಹೋಗ್ತಾ
ಹೋಗ್ತಾಳೆ. ತುಂಬಾನೇ ಅಟ್ರಾಕ್ಟ್ ಆಗಿರುವ ಇಂಪ್ರೆಸ್ ಮಾಡುವಂತಹ ಬಟ್ಟೆಗಳನ್ನೇ ತಗೋತಾಳೆ. ಆಮೇಲೆ ಅವಳ ವ್ಯಾನ್ ಅಲ್ಲಿ ಕೂತ್ಕೊಂಡು ಅವಳನ್ನ ಅವಳೇ ಬ್ಯೂಟಿ ಮಾಡ್ಕೋತಾ ಇದ್ದಾಳೆ. ಲಿಪ್ಸ್ಟಿಕ್ ಮೇಕಪ್ ಎಲ್ಲ ಮಾಡ್ಕೋತಾಳೆ. ಆಮೇಲೆ ಅವಳ ವ್ಯಾನ್ ಅನ್ನ ತಗೊಂಡು ಹಾಗೆ ಆ ಸಿಟಿ ಒಳಗಡೆ ಸುತ್ತಾಡೋಕೆ ಶುರು ಮಾಡ್ತಾಳೆ. ಏನುವೇ ಗೊತ್ತಿಲ್ಲದೆ ಇರೋ ಮಗು ಹೊರಗಡೆ ಎಲ್ಲವನ್ನು ನೋಡಿ ಆಶ್ಚರ್ಯವಾಗುತ್ತಲ್ಲ, ಆ ತರ ನೋಡ್ಕೊಂಡು ಬರ್ತಾ ಇದ್ದಾಳೆ ಆ ಹುಡುಗಿ. ಏನೋ ಒಂದು ವಿಷಯವನ್ನ ಮಾತ್ರ ಹುಡುಕ್ತಾ ಇದ್ದಾಳೆ ಅನ್ನೋದು ಮಾತ್ರ ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ರೋಡ್ ಅಲ್ಲಿ ಹೋಗೋ ಬರೋ ಎಲ್ಲರನ್ನು ನೋಡ್ತಾಳೆ. ಆವಾಗ ಒಬ್ಬ ಹುಡುಗ ಮಾತ್ರ ಒಂಟಿಯಾಗಿ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾಳೆ. ಅವನ ಹತ್ರ ಹೋಗಿ ಗಾಡಿಯನ್ನ ಸ್ಟಾಪ್ ಮಾಡಿಬಿಟ್ಟು, ನಾನು ಈ ಊರಿಗೆ ಹೊಸದಾಗಿ ಬಂದಿದ್ದೀನಿ, ನಾನು ಈ ತರ ಒಂದು ಅಡ್ರೆಸ್ ಗೆ ಹೋಗ್ಬೇಕು, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತ ಒಂದು ಅಡ್ರೆಸ್ ಅನ್ನ ಕೇಳಿ ಆ ಹುಡುಗನ ಜೊತೆ ಮಾತಾಡ್ಬೇಕಾದ್ರೆ ಆ ಹುಡುಗನು ಅಡ್ರೆಸ್ ಗೆ ಹೋಗ್ಬೇಕಾಗಿರೋ ದಾರಿಯನ್ನ ಹೇಳ್ತಾನೆ. ಆದ್ರೆ ಆ ಹುಡುಗಿಗೆ ಆ ಅಡ್ರೆಸ್ ಗೆ ಹೋಗ್ಬೇಕಾಗಿರೋದಲ್ಲ ಮೇನ್ ರೀಸನ್, ಈ ಹುಡುಗನ ಬಗ್ಗೆ ತಿಳ್ಕೋಬೇಕು ಅವಳಿಗೆ ಅಷ್ಟೇ. ನೀವು ಇಲ್ಲೇ ಇದ್ದೀರಾ, ಇದೇನಾ ನಿಮ್ಮ ಊರು, ಇವಾಗ ನೀವು ಏನ್ ಮಾಡ್ತಾ ಇದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಒಂದ್ ರೀತಿ ನಗಾಡ್ಕೊಂಡೇ ಮಾತಾಡ್ತಾ ಇದ್ದಾಳೆ. ಪ್ರೋಗ್ರಾಮ್ ಮಾಡಿರುವ ರೋಬೋಟ್ ರೀತಿನೇ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ಆ ಹುಡುಗ ಈ ತರ ನನ್ನ ಗರ್ಲ್ ಫ್ರೆಂಡ್ ಅನ್ನ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಸೆಕೆಂಡೇ ಆ ಹುಡುಗಿ ಹಾಗೆ ಸಪ್ಪಿಗೆ ಆಗ್ಬಿಟ್ಟು ಅವಳ ಮುಖದಲ್ಲಿದ್ದ ಸ್ಮೈಲ್ ಹಾಗೆ ನಾರ್ಮಲ್ ಆಗಿ ಅಲ್ಲಿಂದ ಗಾಡಿಯನ್ನ ಸ್ಟಾರ್ಟ್ ಮಾಡಿ ಹೋಗ್ಬಿಡ್ತಾ ಇದ್ದಾಳೆ. ಇದನ್ನ ನೋಡ್ಬೇಕಾದ್ರೆ ಅವಳಿಗೆ ಏನ್ ಬೇಕಾಗಿದೆ, ಏನಕ್ಕೆ ಈ ತರ ಮಾಡ್ತಾ ಇದ್ದಾಳೆ ಅನ್ನೋ ತರ ಇರುತ್ತೆ. ನಂತರ ಮತ್ತೆ ಅವಳ ಬೇಟೆಯನ್ನ ಶುರು ಮಾಡ್ತಾಳೆ. ತುಂಬಾ ಜನರನ್ನ ನೋಡ್ತಾ ಇದ್ದಾಳೆ, ಒಬ್ಬೊಬ್ಬರನ್ನು ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ತುಂಬಾ ಜನರ ಹತ್ರ ಅದೇ ಕ್ವೆಶ್ಚನ್ಸ್, ದಾರಿ ಗೊತ್ತಿಲ್ದಿರೋ ರೀತಿ ಒಂದು ಅಡ್ರೆಸ್ ಅನ್ನ ಹೇಳಿ ವಿಚಾರಿಸ್ತಾಳೆ. ಅವರಿಗೆ ಯಾರಾದ್ರೂ ಒಬ್ಬರು ಇದ್ದಾರೆ, ಅವರಿಗೆ ಫ್ಯಾಮಿಲಿ ಇದೆ, ಹೆಂಡತಿ ಇದ್ದಾರೆ, ಲವರ್ ಇದ್ದಾರೆ, ಮಕ್ಕಳು ಇದ್ದಾರೆ, ಆ ರೀತಿ ಯಾರಾದ್ರೂ ಒಬ್ಬರು ರಿಲೇಟಿವ್ ಇದ್ದಾರೆ ಅಂತ ಗೊತ್ತಾದ್ರೂ ಕೂಡ ತಕ್ಷಣ ಅವರನ್ನ ಬಿಟ್ಟು ಅವರನ್ನ ಕೇರೆ ಮಾಡದೆ ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾಳೆ. ಗಾಡಿಯನ್ನ ತಗೊಂಡು ನೆಕ್ಸ್ಟ್ ಬೇರೆಯವರನ್ನ ಹುಡುಕೋಕೆ ಶುರು ಮಾಡ್ತಾಳೆ. ಸೊ ಹೀಗೆ ಹುಡುಕ್ತಾ ಇರ್ಬೇಕಾದ್ರೆ ಹಾಗೆ ಕತ್ತಲೆ ಆಗ್ತಾ ಇದೆ, ರಾತ್ರಿ ಆಗ್ಬಿಡುತ್ತೆ. ಹೈವೇದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬನನ್ನ ನೋಡ್ತಾಳೆ. ಅವನನ್ನ ನೋಡಿದ ತಕ್ಷಣ ಅವನ ಹತ್ರ ಕೂಡ ನಗಡೋಕೆ ಶುರು ಮಾಡ್ತಾಳೆ. ಅವನ ಹತ್ತಿರ ದಾರಿಯನ್ನ ಕೇಳಿ ಅವನನ್ನ ಸೆಡ್ಯೂಸ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆಮೇಲೆ ಒಂದು ಸ್ಟೇಜ್ ಅಲ್ಲಿ ಅವನಿಗೆ ಅಂತ ಯಾರುವೇ ಇಲ್ಲ, ಅವನೊಬ್ಬ ಟ್ರಾವೆಲರ್ ಒಂಟಿಯಾಗಿದ್ದಾನೆ ಅಂತ ಗೊತ್ತಾಗಿದ್ದ ತಕ್ಷಣ ನೆಕ್ಸ್ಟ್ ಸೆಕೆಂಡೇ ಬನ್ನಿ ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಅವನನ್ನ ಕರೀತಾ ಇದ್ದಾಳೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡೇ ಆ ಹುಡುಗನು ಬಂದು ಗಾಡಿಗೆ ಹತ್ಕೋತಾನೆ. ಇವಾಗಲೇ ನಮಗೇನೆ ಗೊತ್ತಾಗ್ತಾ ಇದೆ ಈ ಹುಡುಗಿ ಈ ತರ ಒಬ್ಬೊಂಟಿಯಾಗಿರೋ ಹುಡುಗರನ್ನೇ ಹುಡುಕ್ತಾ ಇದ್ದಾಳೆ ಅಂತ. ಇವ್ರುಗಳಿಗೆ ಏನಾದ್ರೂ ಆದ್ರೂ ಕೂಡ ಯಾಕೆ ಏನು ಅಂತ ಕೇಳೋಕೆ ಯಾರು ಇಲ್ಲ. ಸೊ ಅಂತವರನ್ನ ಹುಡುಕಿ ಸೆಲೆಕ್ಟ್ ಮಾಡಿ ಅವರನ್ನ ಪಿಕಪ್ ಮಾಡ್ತಾ ಇದ್ದಾಳೆ ಹುಡುಗಿ. ಹಾಗೆ ಆ ಹುಡುಗನನ್ನ ನೋಡಿ ನಗಾಡ್ಕೊಂಡೆ ಗಾಡಿಯನ್ನ ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಹುಡುಗನ ಕಾಣ್ತಾ ಇಲ್ಲ. ಅಂದ್ರೆ ಇದು ನೆಕ್ಸ್ಟ್ ಸೀನ್. ಇವಾಗ ಇದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಮಗೇನೆ ಯಾರೋ ಇವಳು ಎಲ್ಲಿಂದ ಬಂದಿದ್ದಾಳೆ, ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ, ಒಂದು ಹುಡುಗರ ಮೆಂಟಾಲಿಟಿಯಿಂದ ಆ ತರ ನಾವು ಯೋಚನೆ ಮಾಡ್ತೀವಿ. ಹಾಗೆ ಈ ಕತೆ ಒಳಗಡೆ ಇನ್ನ ಇಂಟ್ರೆಸ್ಟಿಂಗ್ ಆಗಿ ನಾವು ನೋಡೋಕೆ ಶುರು ಮಾಡ್ತೀವಿ. ರಾತ್ರಿ ಆಯ್ತು, ಕತ್ತಲೆ ಪೂರ್ತಿ ನಿದ್ದೆನೆ ಮಾಡದೆ ಬೇಟೆಯನ್ನ ಕಂಟಿನ್ಯೂ ಮಾಡ್ತಾನೆ ಇದ್ದಾಳೆ ಹುಡುಗಿ. ತುಂಬಾ ಜನರನ್ನ ನೋಡ್ತಾಳೆ, ಮೀಟ್ ಮಾಡ್ತಾಳೆ, ಅವರನ್ನ ಫ್ಲರ್ಟ್ ಮಾಡೋಕೆ ಟ್ರೈ ಮಾಡ್ತಾಳೆ. ಇವಾಗ ಅಲ್ಲಿಗೆ ಒಬ್ಬ ಬಂದು ಅವನು ಈ ಹುಡುಗಿಯನ್ನ ಫ್ಲರ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಅಷ್ಟೇ ಆಟೋಮೆಟಿಕ್ ಬಂದು ಬಳೆಗೆ ಬಿದ್ದ್ಬಿಡ್ತಾ ಇದ್ದಾನೆ ಹುಡುಗ. ನೆಕ್ಸ್ಟ್ ಪ್ರಾಜೆಕ್ಟ್ ಸಿಕ್ಕಾಯ್ತು ಅಂತ ನಾವು ಅನ್ಕೋಬೇಕಾದ್ರೆ ಆವಾಗ ಹುಡುಗನ ಫ್ರೆಂಡ್ ಲೋ ಅಲ್ಲೇನೋ ಮಾಡ್ತಾ ಇದೀಯಾ ಅಂತ ಕರಿಬೇಕಾದ್ರೆ ನೆಕ್ಸ್ಟ್ ಸೆಕೆಂಡೇ ವ್ಯಾನ್ ಅನ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾ ಇದ್ದಾಳೆ ಹುಡುಗಿ. ಬಟ್ ಆದ್ರೆ ನೆಕ್ಸ್ಟ್ 2-3 ಗಂಟೆ ಟೈಮ್ ಒಳಗಡೆನೆ ನೆಕ್ಸ್ಟ್ ಪ್ರಾಜೆಕ್ಟ್ ಅನ್ನ ಹಿಡಿದು ಬಿಡ್ತಾ ಇದ್ದಾಳೆ. ಅವಳ ಹತ್ರ ಇನ್ನೊಬ್ಬ ಸಿಗೋಕೋ ಬಿಟ್ಟಿದ್ದಾನೆ. ಹಾಗೆ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೇನೆ ಅವನ ಬಗ್ಗೆ ಎಲ್ಲವನ್ನ ಆ ಹುಡುಗಿ ಹತ್ರ ಹೇಳ್ಕೋತಾ ಇದ್ದಾನೆ. ನನಗೆ ಅಂತ ಯಾರು ಇಲ್ಲಮ್ಮ, ಒಬ್ಬೊಂಟಿಯಾಗಿರುವ ಅಜ್ಜ ನಾನು ಅನ್ನೋ ತರ ಮಾತಾಡ್ತಾ ಇರ್ಬೇಕಾದ್ರೆ ಆಕ್ಚುಯಲ್ ಆಗಿ ಈ ಹುಡುಗಿ ಏನಕ್ಕೆ ಈ ತರ ಮಾಡ್ತಾ ಇದ್ದಾಳೆ, ಈ ರೀತಿ ಕರ್ಕೊಂಡು ಹೋಗೋವರನ್ನ ಏನ್ ಮಾಡ್ತಾಳೆ ಅನ್ನೋದನ್ನ ಇವಾಗ ನಮಗೆ ತೋರಿಸ್ತಾರೆ. ಅದನ್ನು ನೋಡ್ಬೇಕಾದ್ರೆ ತುಂಬಾನೇ ವಿಚಿತ್ರವಾಗಿದೆ. ಆ ಹುಡುಗಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ತುಂಬಾನೇ ಆಸೆ ತೋರಿಸಿ ಈ ರೀತಿ ಒಬ್ಬೊಂಟಿಯಾಗಿರುವ ಗಂಡಸರನ್ನ ಏಮಾರಿಸಿ ಅಲ್ಲಲ್ಲಿ ಇರುವ ಯಾರಿಗೂ ಗೊತ್ತಾಗದೆ ಇರುವ ಪೊದೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಆ ರೀತಿ ಹೋಗ್ಬೇಕಾದ್ರೆ ಹಾಗೆ ಅವಳ ಬಟ್ಟೆಗಳನ್ನ ಒಂದೊಂದಾಗಿ ರಿಮೂವ್ ಮಾಡಿ ಮುಂದೆ ನಡ್ಕೊಂಡು ಹೋಗ್ತಾನೆ ಇರ್ತಾಳೆ. ಇದನ್ನ ನೋಡುವ ಗಂಡಸರು ಆಸೆ ಯಾರನ್ನ ಬಿಡ್ತೋ ಸೊ ಅವರುಗಳು ಅವರ ಡ್ರೆಸ್ ಅನ್ನ ಬಿಚ್ಚಾಕ್ಬಿಟ್ಟು ಅವಳ ಹಿಂದೆನೆ ಹೋಗ್ಬೇಕಾದ್ರೆ ಆ ಜಾಗವೇ ತುಂಬಾ ವಿಚಿತ್ರವಾಗಿದೆ. ಒಂದು ಕನಸು ರೀತಿ ಇದೆ, ಯಾವುದೇ ತರ ಥಿಂಗ್ಸ್ ಗಳು ಇಲ್ಲ, ಗೋಡೆಗಳಿಲ್ಲ, ತುಂಬಾನೇ ಕತ್ತಲೆಯಾಗಿ ಡಾರ್ಕ್ ಆಗಿದೆ. ನೀರಿನ ರೀತಿ ಇರುವ ಫ್ಲೋರ್ ಅಲ್ಲೇ ಅವಳನ್ನ ಫಾಲೋ ಮಾಡಿ ಹೋಗ್ತಾ ಇದ್ದಾರೆ. ಆ ವಿಷಯ ಹಾರ್ಡ್ ಆಗಿದೆ, ವ್ಯತ್ಯಾಸವಾಗಿದೆ, ಅಪಾಯ ಇದೆ ಅನ್ನೋದು ಅವರ ಮೈಂಡ್ ಗೆ ಒಳಿತಾನೇ ಇಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ಒಂದು ರೀತಿ ನಿಶೆಯಲ್ಲಿ ಅವಳನ್ನ ಫಾಲೋ ಮಾಡಿ ಹೋಗ್ತಾ ಇದ್ದಾರೆ ಹುಡುಗರು. ಇಲ್ಲೇ ಶಾಕ್ ಆದ ಒಂದು ಘಟನೆ ನಡೆಯುತ್ತೆ. ಏನು ಅಂದ್ರೆ ಮುಂದೆ ನಡ್ಕೊಂಡು ಹೋಗ್ತಾ ಇರುವ ಆ ಹುಡುಗಿ ಮಾತ್ರನೇ ಆ ನೀರ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಬಟ್ ಆದ್ರೆ ಹಿಂದೆ ಹೋಗ್ತಾ ಇರುವ ಹುಡುಗರು ಹಾಗೆ ಆ ನೀರು ಒಳಗಡೆ ಮುಳುಗ್ತಾ ಇದ್ದಾರೆ. ಅವರು ಮುಳುಗ್ತಾ ಇದ್ದಾರೆ ಅನ್ನೋದು ಕೂಡ ಅವರಿಗೆ ಫೀಲ್ ಆಗ್ತಾ ಇಲ್ಲ. ಆ ಹುಡುಗಿ ಹಿಂದೆನೆ ಹೋಗ್ತಾ ಇರ್ಬೇಕಾದ್ರೆ ಹಾಗೆ ಕಂಪ್ಲೀಟ್ ಆಗಿ ಮುಳುಗೋಗ್ಬಿಡ್ತಾ ಇದ್ದಾರೆ ಹುಡುಗರು. ಇವಾಗ ಮತ್ತೆ ಆ ವಿಚಿತ್ರ ಹುಡುಗಿ ಅವಳ ಬಟ್ಟೆಗಳನ್ನೆಲ್ಲ ಹಾಕೊಂಡು ನೆಕ್ಸ್ಟ್ ಅವಳ ಕೆಲಸವನ್ನ ನೋಡೋಕೆ ಹೋಗ್ತಾಳೆ. ಮತ್ತೆ ರಾತ್ರಿ ಬೆಳಿಗ್ಗೆ ಅಂತ ತುಂಬಾ ಜನರನ್ನ ಮೀಟ್ ಮಾಡ್ತಾಳೆ. ಯಾರುವೇ ಇಲ್ದೇ ಇರೋ ಅನಾಥಗಳನ್ನ ಕಂಡುಹಿಡಿಯೋದು ತುಂಬಾನೇ ರೇರ್ ಆಗಿದೆ. ಬಟ್ ಆದ್ರೆ ಇದೇ ಕೆಲಸವನ್ನ ರಿಪೀಟೆಡ್ ಆಗಿ ಮಾಡ್ತಾ ಇದ್ದಾಳೆ. ಊಟ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ, ಸುಮ್ನೆ ಸುತ್ತಾಡ್ತಾನೆ ಇದ್ದಾಳೆ.
ಇದ್ದಾಳೆ. ಆಲ್ಮೋಸ್ಟ್ ಒಂದು ಕಂಪ್ಯೂಟರ್ ರೋಬೋಟ್ ಪ್ರೋಗ್ರಾಮ್ ರೀತಿ ಕೆಲಸ ಮಾಡ್ತಾ ಇದ್ದಾಳೆ. ಹಾಗೆ ಇರ್ಬೇಕಾದ್ರೆ ಒಂದು ದಿನ ಬೆಳಿಗ್ಗೆ ಒಂದು ಬೀಚ್ ಪಕ್ಕದಲ್ಲಿ ನಿಂತಿದ್ದಾಳೆ. ಆ ವೇವ್ಸ್ ಗಳ ಸೌಂಡ್ ಅನ್ನ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ಸ್ವಿಮ್ಮರ್ ಇದ್ದಾನೆ. ಅವನ ಹತ್ರ ಹೋಗಿ ಇವಳು ಯಾವಾಗ್ಲೂ ಮಾತಾಡೋ ರೀತಿ ಅವನ ಜೊತೆ ಮಾತಾಡಿ ಫ್ಲರ್ಟ್ ಮಾಡ್ತಾ ಇದ್ದಾಳೆ. ಆವಾಗ್ಲೇನೆ ಅವಳಿಗೆ ಗೊತ್ತಾಗ್ತಾ ಇದೆ ಅವನು ಕೂಡ ಒಬ್ಬ ಸಿಂಗಲ್ ಅಂತ. ಅಷ್ಟೇ ನೆಕ್ಸ್ಟ್ ಪ್ರಾಜೆಕ್ಟ್ ಸಿಕ್ಕಾಯ್ತು. ಅವಳು ಯಾವಾಗ್ಲೂ ಮಾತಾಡೋ ರೀತಿನೇ ಅವನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಸ್ವಿಮ್ಮರ್ ಬೀಚ್ ಒಳಗಡೆ ನೋಡ್ತಾನೆ, ಅಂದ್ರೆ ಸಮುದ್ರವನ್ನ ನೋಡ್ತಾನೆ. ಒಬ್ಬ ವ್ಯಕ್ತಿ ಕಿರ್ಚ್ಕೊಂಡೆ ಅವನ ಹೆಂಡತಿಯನ್ನ ಕಾಪಾಡೋಕೆ ಟ್ರೈ ಮಾಡ್ತಾ ಇರೋದನ್ನ ನೋಡ್ತಾನೆ. ಬಟ್ ಆದ್ರೆ ಸಮುದ್ರದ ವೇವ್ಸ್ ತುಂಬಾನೇ ಆಕ್ರೋಶವಾಗಿದೆ. ಅವರ ಹೆಂಡತಿ ಸಮುದ್ರ ವೇವ್ಸ್ ಅಲ್ಲಿ ಸಿಗಾಕೊಂಡು ಹಾಗೆ ನಿಧಾನಕ್ಕೆ ಸಮುದ್ರದ ಒಳಗಡೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಅವರನ್ನ ಕಾಪಾಡೋಕೆ ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ಅವರನ್ನೇ ಕಾಪಾಡೋಕೆ ಈ ಸ್ವಿಮ್ಮರ್ ಕೂಡ ಹೋಗ್ತಾನೆ. ಹಾಗೆ ಕಾಪಾಡೋಕೆ ಟ್ರೈ ಮಾಡ್ಬೇಕಾದ್ರೆ ಹೆಂಡತಿಯನ್ನ ಕಾಪಾಡೋಕೆ ಆಗ್ಲಿಲ್ಲ. ಬಟ್ ಆದ್ರೆ ಹಸ್ಬೆಂಡ್ ಅನ್ನ ಈ ಸ್ವಿಮ್ಮರ್ ಕಾಪಾಡಿಬಿಟ್ಟ. ಬಟ್ ಆದ್ರೆ ಆ ವ್ಯಕ್ತಿ ನನ್ನ ಹೆಂಡತಿಯನ್ನ ಬಿಟ್ಟು ನಾನು ಬರೋಕೆ ಆಗಲ್ಲ, ಅವಳನ್ನ ನಾನೇ ಕಾಪಾಡಬೇಕು ಅಂತ ಮತ್ತೆ ಸಮುದ್ರದ ಒಳಗಡೆನೆ ಹೋಗ್ತಾ ಇದ್ದಾರೆ. ಇದನ್ನ ತುಂಬಾನೇ ಸ್ಟನ್ ಆಗಿ ನೋಡ್ತಾ ಇದ್ದಾಳೆ ಆ ಹುಡುಗಿ. ಈ ಮೂವಿಯಲ್ಲಿ ಒಂದು ಸ್ಪೆಷಲ್ ಆದ ವಿಷಯ ಇದೆ. ಆ ಹುಡುಗಿ ಏನನ್ನು ಮಾತಾಡಲ್ಲ. ಯಾಕೆ? ಅವಳ ಮುಖದಲ್ಲಿ ಒಂದು ಸಣ್ಣ ಪುಟ್ಟ ಎಕ್ಸ್ಪ್ರೆಷನ್ ಕೂಡ ಇರಲ್ಲ. ಅವಳ ಫೀಲಿಂಗ್ಸ್ ಕೂಡ ಗೊತ್ತಾಗಲ್ಲ. ಬಟ್ ಆದ್ರೆ ನೋಡುವ ಸೀನ್ಸ್, ತೋರಿಸುವ ಸೀನ್ಸ್ ಅದೇನೆ ನಮಗೆ ಅರ್ಥ ಮಾಡಿಸುತ್ತೆ. ಇವಾಗ ಏನಕ್ಕಾಗಿ ಅದನ್ನ ಆ ಹುಡುಗಿ ಅಷ್ಟು ಸ್ಟನ್ ಆಗಿ ನೋಡ್ತಾ ಇದ್ದಾಳೆ ಅಂದ್ರೆ, ಏನಕ್ಕೆ ಇನ್ನೊಬ್ಬರನ್ನ ಕಾಪಾಡೋಕೆ ಆ ವ್ಯಕ್ತಿ ಓಡಿ ಹೋದ, ಅವರನ್ನ ಕಾಪಾಡೋಕೆ ಏನಕ್ಕೆ ಈ ಸ್ವಿಮ್ಮರ್ ಓಡಿ ಹೋದ, ಏನಕ್ಕೆ ತನ್ನ ಜೀವದ ಬಗ್ಗೆನೇ ಕೇರ್ ಮಾಡದೆ ಆ ಹುಡುಗಿಯನ್ನ ಕಾಪಾಡೋಕೆ ಟ್ರೈ ಮಾಡಿರ್ಬೇಕು. ಇಂತಹ ಥಾಟ್ಸ್ ಫಸ್ಟ್ ಟೈಮ್ ಆ ಹುಡುಗಿ ಒಳಗಡೆ ಬರ್ತಾ ಇದೆ. ಬಟ್ ಆದ್ರೂ ಕೂಡ ಅವಳ ಕೆಲಸವನ್ನ ಅವಳು ಮಾಡಬೇಕು. ಹಾಗೆ ಹೋಗ್ತಾಳೆ. ನೋಡಿದ್ರೆ ಆ ಸ್ವಿಮ್ಮರ್ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾನೆ. ಅವನನ್ನ ಹಿಡಿದು ಹಾಗೆ ಎಳ್ಕೊಂಡು ಹೋಗ್ತಾ ಇದ್ದಾಳೆ ಅವಳ ಕೆಲಸವನ್ನ ಮಾಡೋಕೆ. ಹಾಗೆ ಎಳ್ದು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಚಿಕ್ಕ ಮಗು, ಪುಟಾಣಿ ಮಗು ತುಂಬಾ ಜೋರಾಗಿ ಅಳ್ತಾ ಇದೆ, ಕಿರ್ಚ್ಕೋತಾ ಇದೆ. ಆ ಮಗು ಯಾರು ಅಂದ್ರೆ ಇವಾಗ ಸತ್ತೋದ್ರಲ್ವಾ ಸಮುದ್ರದಲ್ಲಿ ಒಂದು ತಾಯಿ ತಂದೆ, ಅವರ ಮಗು. ನಾರ್ಮಲ್ ಆದ ಮನುಷ್ಯರಾಗಿದ್ರೆ ಅವರು ಎಷ್ಟೇ ಕೆಟ್ಟವನಾಗಿದ್ರು ಕೂಡ ಈ ರೀತಿ ಒಂದು ಮಗು ಅಳ್ತಾ ಇರ್ಬೇಕಾದ್ರೆ ಆ ಮಗು ಹತ್ರ ಹೋಗಿ ಅದನ್ನ ಸಮಾಧಾನ ಮಾಡ್ತಾರೆ. ಬಟ್ ಆದ್ರೆ ಈ ಹುಡುಗಿ ಆ ಮಗುವನ್ನ ಒಂದು ಸೆಕೆಂಡ್ ಕೂಡ ನೋಡ್ಲೇ ಇಲ್ಲ. ಅವಳ ಕೆಲಸವನ್ನ ಮಾಡ್ಬೇಕು ಅಂತ ಆ ವ್ಯಕ್ತಿಯನ್ನ ಎಳ್ಕೊಂಡು ಬರ್ತಾನೆ ಇದ್ದಾಳೆ. ಅವಳ ಕೆಲಸದಲ್ಲಿ ಗುರಿಯಾಗಿದ್ದಾಳೆ. ಹಾಗೆ ಇರ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ಆ ಜಾಗಕ್ಕೆ ಆ ರೈಡರ್ ಕೂಡ ಬರ್ತಾನೆ. ಇವಾಗ ಸ್ವಿಮ್ಮರ್ ಅಲ್ಲಿ ಸ್ಟೇ ಆಗಿರ್ಬೇಕಾದ್ರೆ ಅವನ ಟೆಂಟ್, ಥಿಂಗ್ಸ್ ಎಲ್ಲವೇ ಅಲ್ಲಿ ಇದ್ದಿರುತ್ತೆ. ಅವು ಎಲ್ಲವನ್ನು ತಗೊಂಡು ಆ ಜಾಗವನ್ನೇ ಕ್ಲೀನ್ ಮಾಡಿ ಹೋಗ್ಬೇಕಾದ್ರೂ ಕೂಡ ಆ ಚಿಕ್ಕ ಮಗು ಅಲ್ಲೇ ಅಳ್ತಾನೆ ಇರುತ್ತೆ. ಇವನುವೆ ಆ ಮಗುವನ್ನ ಒಂದು ಸೆಕೆಂಡ್ ಕೂಡ ತಿರುಗಿ ನೋಡ್ತಾ ಇಲ್ಲ. ಈ ಸೀನ್ ಅನ್ನು ನೋಡ್ಬೇಕಾದ್ರೆ ಯಾರೋ ನೀವೆಲ್ಲ ಅನ್ನೋ ತರ ಇರುತ್ತೆ ನಮಗೆ. ಈ ಕಡೆ ಆ ಹುಡುಗಿ ನೆಕ್ಸ್ಟ್ ಬೇಟೆಗೆ ರೆಡಿ ಆಗಿದ್ದಾಳೆ. ಹುಡುಕ್ತಾ ಇರ್ಬೇಕಾದ್ರೆ ರೋಡ್ ಅಲ್ಲಿ ಒಬ್ಬನೇ ಒಂಟಿಯಾಗಿ ಹೋಗ್ತಾ ಇದ್ದಾನೆ ಯಾರೋ. ಅಷ್ಟೇ ಒಂದು ಕುರಿ ಮರಿ ಸಿಕ್ಬಿಡ್ತು ಅಂತ ಅವನನ್ನ ಫಾಲೋ ಮಾಡಿ ಹೋಗ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಗುಂಪಾಗಿ ಹುಡುಗಿಯರು ಬಂದು, ಎಲ್ಲಿಗೆ ಒಬ್ಬಳೆ ಹೋಗ್ತಾ ಇದೆಯಾ, ಬಾ ಎಲ್ಲರೂ ಸೇರಿ ಹೋಗೋಣ ಅಂತ ಆ ಹುಡುಗಿಯನ್ನ ಒಂದು ನೈಟ್ ಪಾರ್ಟಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನೈಟ್ ಪಾರ್ಟಿ, ಸೂಪರ್ ಆದ ಮ್ಯೂಸಿಕ್. ಈ ಹುಡುಗಿಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಒಂದ್ ರೀತಿ ಮಿಷನ್ ರೀತಿ ಈ ಪ್ರಪಂಚವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ದಾಳೆ ಅಷ್ಟೇ. ರೋಬೋ ರೀತಿ ಅವಳ ಕೆಲಸಗಳನ್ನ ಮಾತ್ರನೇ ನೋಡ್ತಾ ಇದ್ದಾಳೆ ಅವಳು. ಬಟ್ ಆದ್ರೆ ಈ ಜಾಗದಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ದಾಳೆ. ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲ, ಏನಕ್ಕೆ ಈ ತರ ಕುಣಿತಾ ಇದ್ದಾರೆ, ಏನಕ್ಕೆ ಇಷ್ಟು ಸೌಂಡ್ ಆಗಿ ಮ್ಯೂಸಿಕ್ ಅನ್ನ ಇಟ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅನ್ನೋ ತರ ಅವಳ ಮೈಂಡ್ ಯೋಚನೆ ಮಾಡ್ತಾ ಇದೆ. ಅದೇ ಸಮಯದಲ್ಲಿ ಅವಳು ಹೊರಗಡೆ ನೋಡಿದ ವ್ಯಕ್ತಿಯನ್ನ ಮತ್ತೆ ನೋಡ್ತಾಳೆ. ಸೊ ಅವಳ ಕೆಲಸವನ್ನ ಮಾಡೋಕೆ ಶುರು ಮಾಡ್ತಾಳೆ. ಅವನ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾಳೆ. ಅವನು ಆಲ್ರೆಡಿ ಹುಡುಗಿಯನ್ನ ಫ್ಲರ್ಟ್ ಮಾಡ್ತಾನೆ. ಅವನು ಫ್ಲರ್ಟ್ ಮಾಡ್ತಾನೆ ಅಂತ ಗೊತ್ತಿದ್ದ ತಕ್ಷಣ ಅಷ್ಟೇ ನೆಕ್ಸ್ಟ್ ಪ್ರಾಜೆಕ್ಟ್ ಸಿಗೋಕು ಬಿಡ್ತು. ಬಟ್ ಆದ್ರೆ ಈ ಜಾಗದಲ್ಲಿ ಅವಳು ಕರ್ಕೊಂಡು ಬರುವ ಹುಡುಗರನ್ನೆಲ್ಲ ಒಂದು ಬ್ಲಾಕ್ ವಾಟರ್ ಒಳಗಡೆ ಕಳಿಸ್ತಾಳೆ ಅಲ್ವಾ. ಆ ಬ್ಲಾಕ್ ವಾಟರ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಮಗೆ ಇವಾಗ ತೋರಿಸ್ತಾರೆ. ಇವಾಗ ಕೊನೆಯದಾಗಿ ಬಂದ ಆ ಹುಡುಗ ಬ್ಲಾಕ್ ವಾಟರ್ ಅಲ್ಲಿ ಮುಳುಗೋಗ್ತಾ ಇದ್ದಾನೆ. ನೀರು ಒಳಗಡೆ ಹೋದ ಮೇಲೆ ಏನು ಅಂತ ನೋಡ್ಬೇಕಾದ್ರೆ ಅಲ್ಲಿ ಇವನ ತರಾನೇ ಇನ್ನೊಂದು ಡೆಡ್ ಬಾಡಿ ಇದೆ. ಆ ಬಾಡಿ ಇವನಿಗಿಂತ ಮುಂಚೆ ಬಂದು ಸಿಗಾಕೊಂಡಿರೋನು ಅನ್ಸುತ್ತೆ. ಇವಾಗ ಆ ಬಾಡಿಯನ್ನ ನೋಡ್ತಾನೆ ಇರ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ಈ ಡಾಕ್ಟರ್ಸ್ ಎಲ್ಲ ಗ್ಲೌಸ್ ಅನ್ನ ಹಾಕೊಂಡಿರ್ತಾರೆ ಅಲ್ವಾ ಕೈಯಲ್ಲಿ. ಅದನ್ನ ರಿಮೂವ್ ಮಾಡಿದ ಮೇಲೆ ಅದು ಒಂದು ರೀತಿ ಶ್ರಿಂಕ್ ಆಗಿ ಬಿಡುತ್ತೆ ಅಲ್ವಾ. ಗಾಳಿ ಹೋದ ಬಲೂನ್ ರೀತಿ ಆಗ್ಬಿಡುತ್ತೆ ಅಲ್ವಾ. ಆ ರೀತಿ ಆಗ್ಬಿಡ್ತಾ ಇದೆ ಈ ಡೆಡ್ ಬಾಡಿ. ಆ ಬಾಡಿಯ ಸ್ಕಿನ್ ಮಾತ್ರ ಬಟ್ಟೆ ರೀತಿ ಚೇಂಜ್ ಆಗಿ ಆ ನೀರಿನ ಮೇಲ್ ಬಂದು ತೇಲ್ತಾ ಇದೆ. ಇವಾಗ ಒಂದು ಪೈಪ್ ರೀತಿ ಇದೆ, ಅದರಲ್ಲಿ ರಕ್ತ, ಮಾಂಸ, ಕಂಡ ಅಂತ ಎಲ್ಲವೇ ಡ್ರೈನೇಜ್ ರೀತಿ ಒಂದು ರೂಟ್ ಅಲ್ಲಿ ಹೋಗ್ತಾ ಇದೆ. ಇಂತಹದೊಂದು ಪ್ರಾಸೆಸ್ ಇಲ್ಲಿ ನಡೀತಾ ಇರೋದು ಅಂತ ನಮಗೆ ಗೊತ್ತಾಗುತ್ತೆ. ಬಟ್ ಆದ್ರೆ ಏನಕ್ಕಾಗಿ ಈ ಹುಡುಗಿ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ, ಯಾರಿಗಾಗಿ ಇದನ್ನ ಮಾಡ್ಬೇಕು ಅನ್ನೋ ತರ ತುಂಬಾ ಕ್ವೆಶ್ಚನ್ಸ್ ನಮ್ಮ ಒಳಗಡೆನೆ ಬರುತ್ತೆ. ಬಟ್ ಆದ್ರೆ ಇಲ್ಲಿಯವರೆಗೂ ಇದ್ದ ರೀತಿ ಮೂವಿ ಇರಲ್ಲ ಇನ್ ಮುಂದೆ. ಏನು ಅಂದ್ರೆ ಈ ಹುಡುಗಿ ಮತ್ತೆ ಅವಳ ಕೆಲಸವನ್ನ ಮಾಡೋಕೆ ಶುರು ಮಾಡ್ತಾಳೆ. ಬಟ್ ಆದ್ರೆ ಈ ಸಲ ಡಿಫ್ರೆಂಟ್ ಆಗಿದೆ. ರೋಡ್ ಅಲ್ಲಿ ನಡೀತಾ ಇರೋರು, ಅವರು ಮಾತಾಡೋದು, ಅವರು ನಗಾಡೋದು, ಅವರು ಕೆಮ್ಮೋದು, ಅದನ್ನೆಲ್ಲ ಈ ಸಲ ಲಿಸನ್ ಮಾಡೋಕೆ ಶುರು ಮಾಡ್ತಾ ಇದ್ದಾಳೆ. ಅವಳ ಫೋಕಸ್ ಮಿಸ್ ಆಗ್ತಾ ಇದೆ. ಅವಳಿಗೇನೆ ಆಶ್ಚರ್ಯವಾಗ್ತಾ ಇದೆ. ಇದಕ್ಕೂ ಮುಂಚೆ ಅವಳು ಈ ತರ ಎಲ್ಲ ಫೀಲಿಂಗ್ಸ್ ಅನ್ನ ಫೀಲ್ ಮಾಡೇ ಇಲ್ಲ. ಇವಾಗ ರೇಡಿಯೋದಲ್ಲಿ ಬೇರೆ ಆ ಬೀಚ್ ಸೈಡ್ ಅಲ್ಲಿ ಸತ್ತೋದ್ರಲ್ಲ ತಾಯಿ ತಂದೆ, ಮತ್ತೆ ಆ ಮಗು ಮಿಸ್ ಆಗಿರೋದಾಗಿ ನ್ಯೂಸ್ ಬೇರೆ ಬರ್ತಾ ಇದೆ. ಈ ರೀತಿ ಮನುಷ್ಯತ್ವನೇ ಇಲ್ದೇ ಇರೋ ಕೆಲಸವನ್ನ ಯಾರು ಮಾಡಿರ್ತಾರೆ ಅನ್ನೋ ತರ ನ್ಯೂಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಅದನ್ನ ಈ ಹುಡುಗಿ ಕೇಳ್ಬೇಕಾದ್ರೆ ಈ ಮನುಷ್ಯತ್ವ, ಮನುಷ್ಯರ ಒಳಗಡೆ ಇರುವ ಫೀಲಿಂಗ್ಸ್, ನಾರ್ಮಲ್ ಆಗಿ ಮನುಷ್ಯರನ್ನು ಅನಿಮಲ್ಸ್ ಅನ್ನು ವ್ಯತ್ಯಾಸ ಮಾಡಿ ನೋಡೋದೇ ಈ ಫೀಲಿಂಗ್ಸ್. ಈ ರೀತಿಯ ಫೀಲಿಂಗ್ಸ್ ಮನುಷ್ಯರಲ್ಲಿ ಇಲ್ಲ ಅಂದ್ರೆ ಒಂದು ಅವರು ಮೆಷಿನ್ ಆಗಿರ್ಬೇಕು, ಇಲ್ಲ ಅನಿಮಲ್ಸ್ ಆಗಿರ್ಬೇಕು. ಅಂತಹ ಫೀಲಿಂಗ್ಸ್ ಮೇಲೆ ಈ ಹುಡುಗಿಗೆ ಅಟ್ರಾಕ್ಷನ್ ಆಗ್ತಾ ಇದೆ. ಬಟ್ ಆದ್ರೂ
ಆದ್ರೂ ಕೂಡ ಅದ್ರ ಮಧ್ಯದಲ್ಲಿ ಅವಳ ಕೆಲಸವನ್ನ ಮಾಡ್ತಾನೆ ಇರ್ತಾ ಇದ್ದಾಳೆ. ತುಂಬಾ ಜನರನ್ನ ಆ ರೀತಿ ಕರ್ಕೊಂಡು ಹೋಗಿ ಸಾಯಿಸ್ತಾನೆ ಇರ್ತಾ ಇದ್ದಾಳೆ. ಹಾಗೆ ಇರ್ಬೇಕಾದ್ರೆ ಆವಾಗ ಒಂದು ಕತ್ತಲೆಯಾದ ಜಾಗದಲ್ಲಿ ನಿಂತ್ಕೋತಾಳೆ. ಆ ರೈಡರ್ ಇದ್ದಾನೆ ಅಲ್ವಾ, ಅವನು ಅವಳ ಮುಂದೆ ಬಂದು ನಿಂತ್ಕೊಂಡು ಆ ಹುಡುಗಿಯ ಮುಖದ ಮುಂದೆ ಮುಖ ತೋರಿಸಿ ಅವಳ ಜೊತೆ ಏನನ್ನು ಕಮ್ಯುನಿಕೇಟ್ ಮಾಡೋ ರೀತಿ ಇದೆ. ಆ ಕಮ್ಯುನಿಕೇಶನ್ ಸಿಕ್ಕಿದ ತಕ್ಷಣ ಮತ್ತೆ ಈ ಹುಡುಗಿ ಹೊರಗಡೆ ಬಂದು ಅವಳ ಕೆಲಸವನ್ನ ಮತ್ತೆ ಶುರು ಮಾಡ್ತಾಳೆ. ಆ ರೀತಿ ಅವಳು ಕೆಲಸ ಮಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ದಿನ ಲೆಗ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾಳೆ. ಏನಾಯ್ತು ಅಂತ ಗೊತ್ತಿಲ್ಲ, ಯಾಕೆ ಅವಳು ಕೆಳಗಡೆ ಬಿದ್ಲು ಅಂತ ಅವಳಿಗೇನೆ ಗೊತ್ತಾಗ್ತಾ ಇಲ್ಲ. ಆವಾಗ ಅಲ್ಲಿರುವ ಒಳ್ಳೆ ಮನುಷ್ಯರು ಅವಳಿಗೆ ಹೆಲ್ಪ್ ಮಾಡಿ ಎದ್ದು ನಿಲ್ಲಿಸ್ತಾರೆ. ಏನಮಾಯ್ತು, ಚೆನ್ನಾಗಿದ್ಯಾ, ಹಾಸ್ಪಿಟಲ್ಗೆ ಹೋಗೋಣ್ವಾ ಅನ್ನೋ ರೀತಿ ಕೇರ್ ಅನ್ನ ತೋರಿಸಿ ಮಾತಾಡ್ಬೇಕಾದ್ರೆ ಅವಳಿಗೆ ತುಂಬಾನೇ ಆಶ್ಚರ್ಯವಾಗ್ತಾ ಇದೆ. ನಾನು ಕೆಳಗಡೆ ಬಿದ್ರೆ ಇವ್ರುಗಳು ಏನಕ್ಕೆ ನನ್ನನ್ನ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ, ಏನಕ್ಕೆ ನನ್ನ ಮೇಲೆ ಕೇರ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಅವಳ ಒಳಗಡೆನೆ ಅವಳಿಗೇನೆ ಕ್ವೆಶ್ಚನ್ಸ್ ಬರ್ತಾ ಇದೆ. ಈ ರೀತಿಯ ಈ ಭೂಮಿಯಲ್ಲಿ ಇರುವ ಎಲ್ಲ ಫೀಲಿಂಗ್ಸ್ ಅನ್ನು ಅಬ್ಸರ್ವ್ ಮಾಡೋಕೆ ಶುರು ಮಾಡ್ತಾಳೆ ಹುಡುಗಿ. ನೋಡೋ ಜಾಗವೆಲ್ಲ ಅವಳಿಗೆ ಹೊಸದಾಗಿ ಕಾಣ್ತಾ ಇದೆ. ಅವನೆಲ್ಲ ಇಷ್ಟ ಪಡ್ತಾಳೆ. ತುಂಬಾ ಜನರು ಲವ್ ಮಾಡ್ತಾ ಇದ್ದಾರೆ, ಹ್ಯಾಪಿಯಾಗಿರ್ತಾ ಇದ್ದಾರೆ, ನಗಾಡ್ತಾ ಇದ್ದಾರೆ, ಕೆಲವರು ಅಳ್ತಾ ಇದ್ದಾರೆ. ಇವು ಎಲ್ಲವನ್ನು ಅವಳ ಕಣ್ಣಿಂದ ನಮಗೆ ತೋರಿಸ್ತಾರೆ. ಕೆಲವೊಬ್ಬರು ಅವಳ ಹತ್ರ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾರೆ, ಕೆಲವೊಬ್ಬರು ಅವಳ ಹತ್ರ ರಾಬರಿ ಮಾಡೋಕೆ ಟ್ರೈ ಮಾಡ್ತಾರೆ, ರೌಡಿಸಂ ಮಾಡ್ತಾರೆ. ಇದನ್ನೆಲ್ಲ ಏನಕ್ಕೆ ಇವ್ರುಗಳು ಮಾಡ್ತಾ ಇದ್ದಾರೆ, ಇವರ ಒಳಗಡೆ ಇರುವ ಫೀಲಿಂಗ್ಸ್ ಏನು ಅಂತ ತುಂಬಾ ಕ್ವೆಶ್ಚನ್ ಗಳ ಜೊತೆ ಅವಳ ವ್ಯಾನ್ ಅಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಅವಳನ್ನ ಕ್ರಾಸ್ ಮಾಡಿ ಹೋಗ್ತಾನೆ. ಅವನ ತಲೆಯಲ್ಲಿ ಹೂಡ್ ಹಾಕಿದ್ದಾನೆ, ಅಂದ್ರೆ ಮಂಕಿ ಕ್ಯಾಪ್ ಹಾಕಿದ್ದಾನೆ. ಆದ್ರಿಂದ ಅವನ ಮುಖ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಆದ್ರೂ ಕೂಡ ಯಾವಾಗಿನ ತರಾನು ಅವನ ಜೊತೆ ಮಾತಾಡೋಕೆ ಶುರು ಮಾಡ್ತಾಳೆ ಈ ಹುಡುಗಿ. ಅವಳ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಅವನ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾಳೆ. ಬಟ್ ಆದ್ರೆ ಆ ವ್ಯಕ್ತಿಯ ಮಾತುಗಳೇ ಒಂಥರ ಡಿಫ್ರೆಂಟ್ ಆಗಿದೆ. ಒಂದ್ ರೀತಿ ಬಿಟ್ಟು ಹೆದರಿಕೆಯಿಂದಾನೆ ಮಾತಾಡ್ತಾ ಇದ್ದಾನೆ. ಆದ್ರೂ ಕೂಡ ಈ ಹುಡುಗಿಗೆ ಅಡ್ರೆಸ್ ಅನ್ನ ಹೇಳಿ ದಾರಿಯನ್ನ ತೋರಿಸ್ಕೊಡ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿಗೆ ಯಾರುವೇ ಇಲ್ಲ, ಅವನಿಗೆ ಅಂತ ಯಾರುವೇ ಇಲ್ಲ ಅಂತ ಈ ಹುಡುಗಿಗೆ ಗೊತ್ತಾಗುತ್ತೆ. ಅಷ್ಟೇ, ಅದು ಗೊತ್ತಾಗಿದ್ದ ತಕ್ಷಣ ನೀವ್ ಬೇಕಾದ್ರೆ ಬನ್ನಿ, ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ, ನಾನು ಹೋಗೋ ದಾರಿಯಲ್ಲಿ ತಾನೇ ನೀವು ಕೂಡ ಹೋಗ್ತಾ ಇದ್ದೀರಾ, ಬನ್ನಿ ಅಂತ ಹೇಳ್ಬೇಕಾದ್ರೆ ಆ ವ್ಯಕ್ತಿ ಕೂಡ ಗಾಡಿಗೆ ಹತ್ಕೋತಾನೆ. ಗಾಡಿ ಹಾಗೆ ಮೂವ್ ಆಗ್ತಾ ಇರ್ಬೇಕಾದ್ರೆ ಆವಾಗ್ಲೇ ಆ ವ್ಯಕ್ತಿ ಅವನ ತಲೆಯಲ್ಲಿರುವ ಹೂಡಿಯನ್ನ ಬಿಚ್ತಾನೆ. ಅವನ ಮುಖ ನೋಡೋಕೆನೆ ತುಂಬಾನೇ ಕ್ರೂರವಾಗಿದೆ. ಇದನ್ನ ಬೇರೆ ಯಾರಾದ್ರೂ ನೋಡಿದ್ರೆ ಖಂಡಿತ ಹೆದರ್ಕೋತಾರೆ, ಅವನನ್ನ ದೂರ ಮಾಡ್ತಾರೆ. ಬಟ್ ಆದ್ರೆ ಅಂತಹ ಫೀಲಿಂಗ್ಸ್ ಈ ಹುಡುಗಿಗೆ ಇಲ್ಲ. ಅವನ ಜೊತೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದಾಳೆ. ಇದಕ್ಕೂ ಮುಂಚೆ ಎಷ್ಟು ಜನರ ಜೊತೆ ಚೆನ್ನಾಗಿ ಮಾತಾಡಿ ಅವ್ರಗಳನ್ನ ಕರ್ಕೊಂಡು ಹೋಗಿ ಸಾಯಿಸಿರ್ತಾಳೆ. ಅದೇ ತರ ಈ ವ್ಯಕ್ತಿ ಜೊತೆ ಕೂಲ್ ಆಗಿ ಮಾತಾಡ್ತಾ ಇದ್ದಾಳೆ. ಇಂತಹ ಮುಖವನ್ನ ನೋಡಿದ ಮೇಲೆ ಕೂಡ ನಾರ್ಮಲ್ ಆಗಿ ಆ ಹುಡುಗಿ ಮಾತಾಡ್ತಾ ಇರೋದು ಆ ವ್ಯಕ್ತಿಗೇನೆ ಆಶ್ಚರ್ಯವನ್ನ ಕೊಡುತ್ತೆ. ತನ್ನನ್ನ ನೋಡಿದ ತಕ್ಷಣ ಎಲ್ಲರೂ ಹೆದರ್ಕೋತಾ ಇದ್ರು, ದೂರ ಮಾಡ್ತಾ ಇದ್ರು. ಬಟ್ ಆದ್ರೆ ಈ ಹುಡುಗಿ ಈ ತರ ಚೆನ್ನಾಗಿ ಮಾತಾಡ್ತಾ ಇದ್ದಾಳಲ್ಲ, ಈ ರೀತಿ ಆ ವ್ಯಕ್ತಿಗೆ ಮುಖ ಇರೋದಕ್ಕೆ ರೀಸನ್ ಏನು ಅಂದ್ರೆ ಒಂಥರ ಜೆನೆಟಿಕ್ ಡಿಸಾರ್ಡರ್, ನ್ಯೂರೋಫೆಬ್ರಮಿಟಸ್ ಅನ್ನೋ ಒಂದು ಕಾಯಿಲೆ. ಈ ಕಾಯಿಲೆ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಬಂದ್ಬಿಟ್ಟಿದೆ. ಆವಾಗ್ಲಿಂದಾನೇ ಯಾರುವೇ ಇವರ ಹತ್ರ ಈ ರೀತಿ ಪ್ರೀತಿ ತೋರಿಸಿ ಮಾತಾಡೇ ಇಲ್ವಂತೆ. ಆದ್ರಿಂದ ಆ ವ್ಯಕ್ತಿಗೆ ಒಂಥರ ಕನ್ಫ್ಯೂಷನ್. ಬಟ್ ಆದ್ರೆ ಈ ಹುಡುಗಿ ಅದು ದೊಡ್ಡ ವಿಷಯ ಅಂತ ಗೊತ್ತಾಗದೆ ಯಾವಾಗ್ಲೂ ಮಾತಾಡೋ ರೀತಿ ಅವನ ಜೊತೆ ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ಬರ್ತಾ ಇದ್ದಾಳೆ, ಫ್ಲರ್ಟ್ ಮಾಡ್ತಾ ಇದ್ದಾಳೆ. ಇದಕ್ಕೂ ಮುಂಚೆ ಯಾರ ಜೊತೆನಾದ್ರೂ ಇದ್ದಿದ್ಯಾ, ಯಾವ್ದಾದ್ರು ಹುಡುಗಿ ಜೊತೆ ಇದ್ದಿದ್ಯಾ ಅಂತ ಹುಡುಗಿ ಕೇಳ್ಬೇಕಾದ್ರೆ ಆ ಮನುಷ್ಯ ತುಂಬಾನೇ ಫೀಲಿಂಗ್ ಆಗ್ಬಿಟ್ಟು ಎಮೋಷನ್ ಆಗ್ಬಿಟ್ಟು ನಮ್ ರೀತಿ ನನ್ನ ಲೈಫ್ ಅಲ್ಲಿ ಇದೇ ಫಸ್ಟ್ ಟೈಮ್ ಒಂದು ಹುಡುಗಿ ಪಕ್ಕದಲ್ಲಿ ನಾನು ಕೂರ್ತಾ ಇದ್ದೀನಿ ಅನ್ನೋ ತರ ವ್ಯಕ್ತಿ ಎಮೋಷನಲ್ ಆಗಿ ಮಾತಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಅವರ ಕೈಯನ್ನ ಹಿಡಿದು ಇವಳ ಕೆನ್ನೆ ಮೇಲೆ ಮಡಿಕೋತಾ ಇದ್ದಾಳೆ ಹುಡುಗಿ. ಯಾವಾಗ್ಲೂ ಮಾಡೋದೆ ಸೆಡ್ಯೂಸ್ ಮಾಡೋಕೆ ಈ ರೀತಿ ಎಲ್ಲ ಮಾಡ್ತಾಳೆ. ಅಷ್ಟೇ, ಆ ವ್ಯಕ್ತಿ ಫ್ಲಾಟ್, ಬನ್ನಿ ನನ್ನ ಮನೆ ಇಲ್ಲೇ ಇದೆ, ಹೋಗಿದ್ದು ಬರೋಣ ಅಂತ ಕರಿಬೇಕಾದ್ರೆ ಆ ವ್ಯಕ್ತಿನೂ ಸರಿ ಅಂತ ಒಪ್ಕೋತಾನೆ. ಅದೇ ರೀತಿ ಆ ಹುಡುಗಿ ಮುಂದೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ವ್ಯಕ್ತಿ ಕೂಡ ಇದು ಕನ್ಸು ತಾನೆ ಅಂತ ಅವಳನ್ನೇ ಫಾಲೋ ಮಾಡಿ ಹಿಂದೆನೆ ಹೋಗ್ತಾ ಇದ್ದಾನೆ. ಇವಾಗ ಸಡನ್ ಆಗಿ ನೋಡಿದ್ರೆ ಆ ಹುಡುಗಿ ಒಂದು ಕನ್ನಡಿ ಮುಂದೆ ನಿಂತಿದ್ದಾಳೆ. ಇಷ್ಟು ದಿನ ಈ ಕೆಲಸಗಳನ್ನ ಮಾಡ್ತಾ ಇದ್ದಾಳೆ ಅಲ್ವಾ, ಬಟ್ ಆದ್ರೆ ಇವಾಗ ಕನ್ನಡಿಯಲ್ಲಿ ಅವಳನ್ನು ನೋಡ್ಬೇಕಾದ್ರೆ ಅವಳ ಒಳಗಡೆ ಏನೋ ಬೇರೆ ತರ ಫೀಲಿಂಗ್ಸ್, ತನ್ನನ್ನ ತಾನೇ ನೋಡ್ಕೊಳ್ಳೋ ಫೀಲಿಂಗ್ಸ್ ಇರುತ್ತೆ ಅಲ್ವಾ, ಆ ರೀತಿ ಒಂದು ಫೀಲಿಂಗ್. ಇಲ್ಲಿಯವರೆಗೂ ಒಂದು ರೋಬೋಟ್ ರೀತಿ ಇರ್ತಾ ಇದ್ಲು, ಬಟ್ ಆದ್ರೆ ಇವಾಗ ಅವಳನ್ನ ಅವಳೇ ನೋಡ್ಕೋಬೇಕಾದ್ರೆ ಒಂಥರ ಡಿಫ್ರೆಂಟ್ ಆಗಿದೆ ಅವಳಿಗೆ. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಈ ಮೂವಿಯನ್ನು ನೋಡಿದ ರೀತಿ ಇವಾಗ ಮೂವಿ ರನ್ ಆಗ್ತಾ ಇಲ್ಲ, ಬೇರೆ ರೀತಿ ಮೂವ್ ಆಗ್ತಾ ಇದೆ. ಇವಾಗ ಆ ಮನೆನ ಬಿಟ್ಟು ಹೊರಗಡೆ ಬರ್ತಾ ಇದ್ದಾಳೆ ಹುಡುಗಿ. ಅವಳ ಜೊತೆನೆ ಇನ್ನೊಬ್ಬ ಕೂಡ ಬರ್ತಾ ಇದ್ದಾನೆ. ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಇಲ್ಲ, ಆ ವಿಚಿತ್ರ ಮುಖದವನೇ. ಅವನನ್ನ ಇವಳು ಏನು ಮಾಡಿಲ್ಲ ಅಂದ್ರೆ ಏನರ್ಥ, ಇವಳು ಯಾವಾಗ್ಲೂ ಮಾಡ್ತಾ ಇದ್ದ ಕೆಲಸವನ್ನ ಇವಾಗ ಮಾಡಿಲ್ಲ ಅಂತ ಏನೋ ಒಂದು ಫೀಲಿಂಗ್ಸ್ ಬಂದು ಇವಳನ್ನ ತಡೆದಿದೆ. ಆದ್ರಿಂದಾನೇ ಅವರನ್ನ ಬಿಟ್ಬಿಟ್ಟಿದ್ದಾಳೆ. ಹಾಗೆ ಬಿಟ್ಟಿದ ತಕ್ಷಣ ಅವಳ ವ್ಯಾನ್ ಅನ್ನ ತಗೊಂಡು ಹೊರಡ್ತಾಳೆ ಹುಡುಗಿ. ಈ ವಿಷಯ ರೈಡರ್ ರೀತಿ ಒಬ್ಬ ಇರ್ತಾನೆ ಅಲ್ವಾ, ಬೈಕ್ ರೈಡ್ ಮಾಡ್ಕೊಂಡು, ಅವನಿಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ನೆಕ್ಸ್ಟ್ ಸೆಕೆಂಡ್ ಗೊತ್ತಾಗಿದ್ದ ತಕ್ಷಣ ಒಂದು ಮನೆ ಹತ್ರ ಬಂದು ಅಲ್ಲಿರುವ ಕಾರನ್ನ ಕದಿತಾನೆ. ಕದ್ದಿದ ತಕ್ಷಣ ಹಾಗೆ ಅಲ್ಲಿರುವ ಮನೆ ಹಿಂದೆ ಹೋಗ್ಬೇಕಾದ್ರೆ ಅದೇ ವಿಚಿತ್ರ ಮುಖದವನಿದ್ದಾನೆ ಅಲ್ವಾ, ಅವನು ಅವನ ಮನೆಗೆ ಬರ್ತಾ ಇದ್ದಾನೆ ಅನ್ಸುತ್ತೆ ಹಿಂದ್ಗಡೆ ದಾರಿಯಿಂದ. ಅಷ್ಟೇ, ಅವರನ್ನ ಹಾಗೆ ಹಿಡಿದು ಆ ಕಾರಿಗೆ ಹಾಕೊಂಡು ಕರ್ಕೊಂಡು ಹೋಗ್ಬಿಡ್ತಾ ಇದ್ದಾನೆ. ಅವನು ತಪ್ಪಿಸ್ಕೊಂಡಿರೋದು ಇವನಿಗೆ ಹೇಗೆ ಗೊತ್ತಾಗಿರ್ಬೇಕು, ಕರೆಕ್ಟ್ ಆಗಿ ಬಂದ ಪ್ಲಾನ್ ಮಾಡ್ದ ಕಾರನ್ನ ತಗೊಂಡ ನೆಕ್ಸ್ಟ್ ಸೆಕೆಂಡ್ ಆ ವ್ಯಕ್ತಿಯನ್ನ ಹಿಡಿದು ಕಾರಿಗೆ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ.
ಹೇಗೆ ಇವನಿಗೆ ಗೊತ್ತಾಗಿರ್ಬೋದು ಇವೆಲ್ಲ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಈ ರೀತಿ ಹೇಗೆ ಮಾಡೋಕೆ ಸಾಧ್ಯ ಅನ್ನೋ ಡೌಟ್ ನಮಗೆ ಇರುತ್ತೆ ಅಲ್ವಾ. ಎಲ್ಲವೂ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಈ ಕಡೆ ಹುಡುಗಿ ಯಾವಾಗ್ಲೂ ಏನೇನ ಮಾಡ್ತಾ ಇರ್ತಾಳೆ, ಒಂದು ರೋಬೋಟ್ ರೀತಿ ಅವಳಿಗೆ ಕೊಟ್ಟಿರುವ ಕೆಲಸವನ್ನ ಮಾತ್ರ ಮಾಡ್ತಾ ಇರ್ತಿದ್ಲು ಅಲ್ವಾ. ಬಟ್ ಆದ್ರೆ ಈ ಸಲ ಅದನ್ನ ಅವಳು ಮಾಡ್ತಾ ಇಲ್ಲ. ಒಂದು ಜಾಗದಲ್ಲಿ ವ್ಯಾನ್ ಅನ್ನ ಸ್ಟಾಪ್ ಮಾಡಿಬಿಟ್ಟು ತುಂಬಾನೇ ಡಾರ್ಕ್ ಆಗಿ ಮುಚ್ಕೊಂಡಿರುವ ಕ್ಲೌಡ್ ಅದ್ರ ಒಳಗಡೆ ಹೋಗಿ ಹಾಗೆ ಮಾಯವಾಗ್ತಾ ಇದ್ದಾಳೆ. ಇವಾಗ ಅವಳ ಪರ್ಪಸ್ ಏನು, ಅವಳು ಬಂದಿರುವ ಕೆಲಸ ಏನು ಅನ್ನೋದನ್ನೇ ಫುಲ್ ಮರ್ತೋಗ್ಬಿಟ್ಟಿದ್ದಾಳೆ ಹುಡುಗಿ. ಇವಾಗ ಅವಳು ಒಳಗಡೆ ಇರುವ ಒಂದೇ ಒಂದು ಫೀಲಿಂಗ್ಸ್ ಆಶ್ಚರ್ಯ. ಈ ಪ್ರಪಂಚವನ್ನ ನೋಡ್ಬೇಕಾದ್ರೆ ಅವಳಿಗೆ ಆಗ್ತಾ ಇರುವ ಆಶ್ಚರ್ಯ. ತುಂಬಾ ಜಾಗಗಳಿಗೆ ಹೋಗ್ತಾ ಇದ್ದಾಳೆ, ತುಂಬಾ ಜನರು ಇರೋ ಜಾಗಗಳಿಗೆ ಹೋಗ್ತಾ ಇದ್ದಾಳೆ, ನೇಚರ್ ಅನ್ನ ಫೀಲ್ ಮಾಡ್ತಾ ಇದ್ದಾಳೆ. ಆ ಫೀಲಿಂಗ್ಸ್ ಅವಳಿಗೆ ತುಂಬಾನೇ ಇಷ್ಟ ಆಗ್ತಾ ಇದೆ. ಎಲ್ಲ ತರ ಫೀಲಿಂಗ್ಸ್ ಇರುತ್ತೆ ಅಲ್ವಾ, ತಿನ್ನುವ ಫೀಲಿಂಗ್ಸ್, ಮುಟ್ಟುವ ಫೀಲಿಂಗ್ಸ್ ಅಂತ ಎಲ್ಲವನ್ನು ಟೇಸ್ಟ್ ಮಾಡಿ ನೋಡ್ತಾ ಇದ್ದಾಳೆ. ಇವಾಗ ಕೂಡ ನೋಡಿ ಒಂದು ಹೋಟೆಲ್ಗೆ ಹೋಗಿ ತಿನ್ನೋಕೆ ಒಂದು ಕೇಕ್ ಅನ್ನ ತಗೊಂಡಿದ್ದಾಳೆ. ಬಟ್ ಆದ್ರೆ ಅದನ್ನ ತಿನ್ಬೇಕಾದ್ರೆ ಅವಳ ಬಾಡಿ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ತಕ್ಷಣ ವಾಮಿಟ್ ಮಾಡಿ ಬಿಡ್ತಾ ಇದ್ದಾಳೆ. ನಡಿತಾನೆ ಇರ್ತಾಳೆ. ನಂತರ ಒಂದು ಬಸ್ ಅನ್ನ ಕ್ಯಾಚ್ ಮಾಡಿ ಆ ಬಸ್ ಅಲ್ಲಿ ಹೋಗ್ತಾ ಇರ್ತಾಳೆ. ಆವಾಗ ಡ್ರೈವರ್ ಏನಮ್ಮ ಇಷ್ಟು ಚಳಿಯಲ್ಲಿ ಜಾಕೆಟ್ ಕೂಡ ಹಾಕದೆ ಬಂದಿದ್ಯಾ ಅನ್ನೋ ತರ ಕೇಳ್ಬೇಕಾದ್ರೆ ಅವರನ್ನ ಒಂದ್ ರೀತಿ ನೋಡ್ತಾಳೆ. ಏನಕ್ಕೆ ಇವರು ಈ ರೀತಿ ನನ್ನನ್ನು ಕ್ವಶನ್ ಮಾಡ್ಬೇಕು, ಇವರಿಗೆ ಏನಕ್ಕೆ ನಮ್ಮ ಮೇಲೆ ಕೇರ ಅನ್ನೋ ರೀತಿ ಅವಳಿಗೆ ಕ್ವಶನ್. ಆವಾಗ ಅವಳ ಪಕ್ಕಕ್ಕೆ ಒಬ್ಬ ವ್ಯಕ್ತಿ ಬಂದು ಅವಳನ್ನ ಮಾತಾಡಿಸ್ತಾನೆ. ಏನು ಒಂಟಿಯಾಗಿದ್ದೀರಾ, ನಿಮಗೆ ಹುಷಾರಿಲ್ವಾ ಅಂತ ಮಾತಾಡಿಸ್ಬೇಕಾದ್ರೆ ಈ ಹುಡುಗಿ ಏನನ್ನು ಮಾತಾಡ್ತಾ ಇಲ್ಲ. ನಿಮಗೆ ಹೊಟ್ಟೆಶ್ವಾಗ್ತಾ ಇದೆಯಾ, ಬನ್ನಿ ನಾನು ಏನಾದ್ರೂ ತಕ್ಕೊಡ್ತೀನಿ, ನನ್ನ ಜೊತೆ ಬರ್ತೀರಾ, ಇಬ್ಬರು ಸೇರಿ ಊಟ ಮಾಡೋಣವಾ ಅಂತ ಕೇಳ್ಬೇಕಾದ್ರೆ ತಕ್ಷಣ ಆ ಹುಡುಗಿ ಫಟ್ ಅಂತ ತಿರುಗಿ ಓಕೆ ಹೋಗೋಣ ಅಂತ ಅವರ ಜೊತೆ ಹೊರಟು ಬಿಡ್ತಾ ಇದ್ದಾಳೆ. ಅಷ್ಟೇ ಒಂದು ಸೂಪರ್ ಮಾರ್ಕೆಟ್ ಗೆ ಬಂದು ಅವರಿಗೆ ಬೇಕಾಗಿರುವ ಥಿಂಗ್ಸ್ ಅನ್ನೆಲ್ಲ ತಗೋತಾರೆ. ನಂತರ ಅವರ ಮನೆಗೆ ಹೋಗಿ ಚೆನ್ನಾಗಿ ಕುಕ್ ಮಾಡಿ ಅವಳಿಗೆ ಕೊಡ್ತಾರೆ. ಬಟ್ ಆದ್ರೆ ಅದನ್ನ ತಿನ್ನೋಕೆ ಆಗ್ತಾ ಇಲ್ಲ ಆ ಹುಡುಗಿಗೆ. ಅವಳ ಕೈಯಲ್ಲಿ ಅದನ್ನ ತಿನ್ನೋಕು ಆಗಲ್ಲ. ಇವಾಗ ಅಲ್ಲಿ ಟಿವಿ ರನ್ ಆಗ್ತಾ ಇದೆ. ಹಾಗೆ ಆ ಹುಡುಗಿ ಅದನ್ನ ನೋಡ್ತಾ ಇದ್ದಾಳೆ. ಟಿವಿ ಚಾನಲ್ ಅಲ್ಲಿ ಕಾಮಿಡಿ ಶೋ ಬರ್ತಾ ಇದೆ. ಆ ಕಾಮಿಡಿಯನ್ನು ನೋಡ್ಬೇಕಾದ್ರೆ ಅವಳಿಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಅವಳ ಮುಖದಲ್ಲಿ ಚಿಕ್ಕದಾಗಿ ಸ್ಮೈಲ್. ಆ ಫೀಲಿಂಗ್ಸ್ ಅವಳಿಗೆ ತುಂಬಾನೇ ಇಷ್ಟ ಆಗ್ತಾ ಇದೆ. ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತಲ್ಲಿ ಆ ವ್ಯಕ್ತಿ ಏನೋ ಸಾಂಗ್ ಅನ್ನ ಪ್ಲೇ ಮಾಡ್ತಾರೆ. ಆ ಮ್ಯೂಸಿಕ್ ಅನ್ನ ಕೇಳಿದ ತಕ್ಷಣ ಆ ಹುಡುಗಿಯ ಕೈ ಆಟೋಮೆಟಿಕ್ ಮ್ಯೂಸಿಕ್ ಅನ್ನ ಪ್ಲೇ ಮಾಡುತ್ತೆ. ಈ ರೀತಿಯ ಫೀಲಿಂಗ್ಸ್ ಹಾಗೆ ಹೋಗ್ತಾ ಹೋಗ್ತಾ ಈ ಭೂಮಿಯಲ್ಲಿ ಇರುವ ಮನುಷ್ಯರಿಗೆ ಅಂತ ಇರುವ ಫೀಲಿಂಗ್ಸ್ ಎಲ್ಲವನ್ನು ಅವಳು ಫೀಲ್ ಮಾಡೋಕೆ ಶುರು ಮಾಡ್ತಾ ಇದ್ದಾಳೆ. ಹಾಗೆ ಇರ್ಬೇಕಾದ್ರೆ ರಾತ್ರಿ ಕನ್ನಡಿ ಮುಂದೆ ನಿಂತು ಅವಳ ಬ್ಯೂಟಿಯನ್ನ ಅವಳೇ ನೋಡಿ ರಚನೆ ಮಾಡ್ತಾ ಇರ್ತಾಳೆ. ಈ ತರ ನಮ್ಮ ಬಾಡಿಯನ್ನ ನಾವೇ ನೋಡ್ಬೇಕಾದ್ರೂ ಕೂಡ ಒಂದು ಫೀಲಿಂಗ್ಸ್ ಬರ್ತಾ ಇದೆಯಲ್ಲ ಅಂತ ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ ಹುಡುಗಿ. ಅದೇ ಸಮಯದಲ್ಲಿ ಈ ಕಡೆ ಆ ರೈಡರ್ ಅನ್ನು ನೋಡಿದ್ರೆ ಇವಾಗ ಒಬ್ಬನೇ ಇಲ್ಲ, 4-5 ರೈಡರ್ಸ್ ಇದ್ದಾರೆ. ಎಲ್ಲರೂ ಸೇರಿ ಈ ಹುಡುಗಿಯನ್ನೇ ಹುಡುಕ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವಳಿಗೆ ಕೊಟ್ಟಿದ್ದ ಕೆಲಸವನ್ನ ಹುಡುಗಿ ಮಾಡಿಲ್ಲ, ಆದ್ರಿಂದ ಅವಳನ್ನ ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದಾರೆ. ಬಟ್ ಆದ್ರೆ ಇವು ಯಾವುದು ಗೊತ್ತಿಲ್ಲದೆ ಒಂದು ಕಡೆ ಈ ಹುಡುಗಿ ಆರಾಮಾಗಿ ಇರ್ತಾ ಇದ್ದಾಳೆ. ಎಲ್ಲಾ ಕಡೆನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಳೆ. ಆ ವ್ಯಕ್ತಿನೂ ಇವಳನ್ನ ಎಲ್ಲಾ ಕಡೆನೂ ಕರ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಇದು ಒಂದು ರೀತಿಯ ಫೀಲಿಂಗ್ಸ್ ಅನ್ನ ಅವಳಿಗೆ ಕೊಡ್ತಾ ಇದೆ. ಅಷ್ಟೇ ಅವತ್ತು ರಾತ್ರಿನೇ ಅವಳ ಪಕ್ಕಕ್ಕೆ ಬರ್ತಾ ಇದ್ದಾನೆ ಆ ವ್ಯಕ್ತಿ. ಇದಕ್ಕೂ ಮುಂಚೆ ಈ ಹುಡುಗಿನೇ ತುಂಬಾ ಜನರನ್ನ ಫ್ಲರ್ಟ್ ಮಾಡಿ ಅವರನ್ನ ಸೆಡ್ಯೂಸ್ ಮಾಡಿರ್ತಾಳೆ. ಬಟ್ ಆದ್ರೆ ಆ ರೀತಿ ಸೆಡ್ಯೂಸ್ ಮಾಡ್ಬೇಕಾದ್ರೆ ಇವಳ ಒಳಗಡೆ ಯಾವುದೇ ತರ ಫೀಲಿಂಗ್ಸ್ ಇರ್ತಾ ಇರ್ಲಿಲ್ಲ. ಬಟ್ ಆದ್ರೆ ಇವಾಗ ಆ ಫೀಲಿಂಗ್ಸ್ ಏನು ಅನ್ನೋದು ಅವಳಿಗೆ ಅರ್ಥ ಆಗ್ತಾ ಇದೆ. ಫಿಸಿಕಲಿ ಆಗುವ ಫೀಲಿಂಗ್ಸ್ ಏನು ಅನ್ನೋದನ್ನ ಫೀಲ್ ಮಾಡ್ತಾ ಇದ್ದಾಳೆ. ಎಲ್ಲವೂ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗೇ ಇದೆ, ಎಲ್ಲ ಕರೆಕ್ಟ್ ಆಗಿ ನಡೀತಾ ಇರ್ಬೇಕಾದ್ರೆ ಸಡನ್ ಆಗಿ ಅವಳಿಗೆ ಮೈ ಒಳಗಡೆ ಆಗ್ತಾ ಇರುವ ಡಿಫ್ರೆನ್ಸಿಯೇಷನ್ ಅವಳಿಗೆ ಇಷ್ಟ ಆಗ್ತಾ ಇಲ್ಲ. ಅದನ್ನ ಅವಳ ಕೈಯಲ್ಲಿ ಅಕ್ಸೆಪ್ಟ್ ಮಾಡೋಕೆ ಆಗ್ತಾ ಇಲ್ಲ. ಈ ಫೀಲಿಂಗ್ಸ್ ಬೇರೆ, ಫಿಸಿಕಲಿ ಅದರಿಂದ ಆಗುವ ಡಿಫ್ರೆನ್ಸಿಯೇಷನ್ ಬೇರೆ ಅನ್ನೋದು ಅವಳ ಕೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಹೆದರ್ಕೊ ಬಿಡ್ತಾ ಇದ್ದಾಳೆ. ಆದ್ರಿಂದ ಮನೆಯನ್ನ ಬಿಟ್ಟು ಒಂದು ಲೂಸ್ ಆದ ಜಾಕೆಟ್ ಅನ್ನ ಹಾಕೊಂಡು ಹೊರಗಡೆ ಓಡಿ ಹೋಗ್ಬಿಡ್ತಾ ಇದ್ದಾಳೆ. ಒಂದು ಕಾಡು ಒಳಗಡೆ ಬಂದಾಯ್ತು. ಫುಲ್ ರೈನ್ ಬರ್ತಾ ಇದೆ, ಮಳೆ ಬೀಳ್ತಾ ಇದೆ. ಅದ್ರ ಒಳಗಡೆ ಹೋಗ್ತಾನೆ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ನೋಡ್ತಾಳೆ. ಯಾರಮ್ಮ ನೀನು, ಇಲ್ಲೇನ್ ಮಾಡ್ತಾ ಇದ್ಯಾ, ಏನು ಟ್ರಕ್ಕಿಂಗ್ ಬಂದ್ರಾ ಇಲ್ಲ ಹೈಕ್ ಮಾಡೋಕೆ ಬಂದ್ರಾ? ಇದು 2000 ಎಕರೆ ಕಾಡಮ್ಮ, ಇದ್ರ ಒಳಗಡೆ ನೀನು ಒಬ್ಬಳೇ ಬಂದಿದ್ಯಾ ಇಲ್ಲ ಯಾರ ಜೊತೆ ಏನಾದ್ರೂ ಬಂದಿದ್ಯಾ ಅನ್ನೋ ರೀತಿ ಇವಳು ಎಲ್ಲರನ್ನು ನೋಡಿದಾಗ ಏನ್ ಕ್ವಶನ್ ಅನ್ನ ಮಾಡ್ತಾ ಇದ್ಲೋ ಅದೇ ರೀತಿ ಆ ವ್ಯಕ್ತಿ ಇವಳನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಇವಳಿಗೆ ಮಾತೆ ಬರ್ತಾ ಇಲ್ಲ, ಹಾಗೆ ಸೈಲೆಂಟ್ ಆಗಿ ನಿಂತಿದ್ದಾಳೆ. ಒಂದ್ ರೀತಿ ಶಾಕಿಂಗ್ ಅಲ್ಲಿ ಇರ್ತಾ ಇದ್ದಾಳೆ. ಯಾಕೆಂದ್ರೆ ಇವಾಗ್ಲೇ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಅಲ್ವಾ. ಆ ವ್ಯಕ್ತಿ ತುಂಬಾ ಹೊತ್ತು ಕ್ವಶನ್ಸ್ ಅನ್ನ ಮಾಡಿಬಿಟ್ಟು ಸರಿ ಕಣಮ್ಮ, ಈ ಕಾಡು ಒಳಗಡೆ ಯಾವುದೇ ತರ ಪ್ರಾಣಿನೂ ಇಲ್ಲ, ನೀನು ಹೋಗಿ ಎಂಜಾಯ್ ಮಾಡು ಅಂತ ಹೇಳಿ ಕಳಿಸ್ಬೇಕಾದ್ರೆ ಹಾಗೆ ಆ ಹುಡುಗಿ ಮತ್ತೆ ಆ ಕಾಡು ಒಳಗಡೆ ಹೋಗೋಕೆ ಶುರು ಮಾಡ್ತಾಳೆ. ಆ ನೇಚರ್ ಸೀನರೀಸ್, ಮಳೆ ನೀರು ಬೀಳ್ತಾ ಇರುವ ಸದ್ದು, ಇಂತಹ ಸದ್ದು ಸೀನರೀಸ್ ಎಲ್ಲವನ್ನು ಫೀಲ್ ಮಾಡಿ ಹಾಗೆ ಹುಡುಗಿ ನಡೀತಾ ಇರ್ಬೇಕಾದ್ರೆ ಈ ಕಡೆ ಆ ರೈಡರ್ ಈ ಹುಡುಗಿಯನ್ನ ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದಾನೆ. ಎಲ್ಲ ಜಾಗದಲ್ಲೂ ಅವಳನ್ನ ಹುಡುಕ್ತಾ ಇದ್ದಾರೆ. ಬಟ್ ಆದ್ರೆ ಹುಡುಗಿ ಕಾಡು ಒಳಗಡೆ ಇರ್ತಾ ಇದ್ದಾಳೆ, ಅದು ಅವರಿಗೆ ಗೊತ್ತಿಲ್ಲ. ಇಲ್ಲಿ ಆ ಹುಡುಗಿ ಹಾಗೆ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆ ಕಾಡು ಒಳಗಡೆ ಹೈಕಿಂಗ್ ಬರೋರೆಲ್ಲ ಸ್ಟೇ ಆಗೋಕೆ ಅಂತ ಒಂದು ಚಿಕ್ಕ ಮನೆ ರೀತಿ ಇರುತ್ತೆ. ಆ ರೀತಿಯ ಒಂದು ಜಾಗ ಇದೆ, ಅಲ್ಲಿ ಯಾರುವೇ ಇಲ್ಲ. ಅಲ್ಲಿಗೆ ಹೋಗಿ ಕೂತ್ಕೋತಾಳೆ. ಇವಾಗ ಅವಳಿಗೆ ನಿದ್ದೆ ಬರ್ತಾ ಇದೆ. ಇವಾಗ್ಲೇನೆ ಫಸ್ಟ್ ಟೈಮ್ ನಿದ್ದೆ ಅನ್ನುವ ಫೀಲಿಂಗ್ಸ್ ಅನ್ನ ಫೀಲ್ ಮಾಡ್ತಾ ಇದ್ದಾಳೆ. ಅಷ್ಟೇ ಹಾಗೆ ಅಲ್ಲೇ ಮಲ್ಕೊಂಡು ನಿದ್ದೆ ಮಾಡೋಕೆ ಶುರು ಮಾಡ್ತಾಳೆ. ಆ ನಿದ್ದೆ ಅವಳಿಗೆ ತುಂಬಾನೇ ಇಷ್ಟ ಆಗಿದೆ. ಹಾಗೆ ಮಲ್ಗಿರ್ಬೇಕಾದ್ರೆ ಸಡನ್ ಆಗಿ ಆ ನೆಮ್ಮದಿಯಾದ ನಿದ್ದೆಯನ್ನ ಹಾಳ್ ಮಾಡೋ ರೀತಿ ಅವಳ ಕಾಲಿನ ಮಧ್ಯೆ ಯಾರೋ ಕೈಯನ್ನ ಮಡಗ್ತಾ ಇದ್ದಾರೆ. ಅಷ್ಟೇ ಹುಡುಗಿ ಹೆದರ್ಕೊ ಬಿಡ್ತಾಳೆ. ಯಾರು ಅಂತ ನೋಡಿದ್ರೆ ಅದೇ ಕಾಡು ಒಳಗಡೆ ಇದ್ದಲ್ವಾ ಒಬ್ಬ ಡ್ರೈವರು, ಅವನೇ. ಅವನು ಫೋರ್ಸ್ ಮಾಡ್ಬೇಕಾದ್ರೆ ಅವನನ್ನ ಹಿಡಿದು ತಳ್ಬಿಟ್ಟು ಕಾಡು ಒಳಗಡೆ ಮತ್ತೆ ಓಡಿ ಬಂದ್ಬಿಡ್ತಾಳೆ ಹುಡುಗಿ. ಓಡ್ತಾನೆ ಇರ್ತಾಳೆ, ಅಲ್ಲಿಗೂ ಇಲ್ಲಿಗೂ ಅಂತ ಓಡೋಗ್ತಾನೆ ಇರ್ತಾಳೆ. ಕೊನೆದಾಗಿ ಚಿಕ್ಕ ಪೊದೆ ತರ ಇದೆ, ಅದ್ರ ಒಳಗಡೆ ಕೂತ್ಕೊಂಡು ಬ್ರೀತ್ ಮಾಡ್ತಾ ಇರ್ತಾಳೆ. ತುಂಬಾನೇ ಹೆದರ್ಕೊಂಡಿದ್ದಾಳೆ ಹುಡುಗಿ. ಇವಾಗ್ಲೇನೆ
ಭಯ ಅನ್ನುವ ಫೀಲಿಂಗ್ಸ್ ಅನ್ನ ಫೀಲ್ ಮಾಡ್ತಾ ಇದ್ದಾಳೆ. ಸರಿ, ಫಸ್ಟ್ ನಾವ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಓಡಿ ಬರ್ಬೇಕಾದ್ರೆ ಅಲ್ಲಿ ದೊಡ್ಡದಾಗಿ ಒಂದು ಟ್ರಕ್ ಇದೆ. ಅದರಲ್ಲಿ ಕೂತ್ಕೊಂಡು ಹಾರನ್ ಮಾಡೋಕೆ ಶುರು ಮಾಡ್ತಾಳೆ. ಯಾರಾದ್ರೂ ಈ ಸದ್ದನ್ನ ಕೇಳಿ ಹೆಲ್ಪ್ ಮಾಡೋಕೆ ಬರ್ತಾರೆ ಅಂತ ತುಂಬಾನೇ ಗಾಬರಿಯಾಗಿ ಹಾರನ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನೋಡಿದ್ರೆ ಆ ಕಾಡಿನ ಮಧ್ಯದಿಂದ ಡ್ರೈವರ್ ಬರ್ತಾ ಇದ್ದಾನೆ. ಅವನು ಬೇರೆ ಯಾರು ಇಲ್ಲ, ಈ ಗಾಡಿಯ ಡ್ರೈವರ್ ಕೂಡ ಅವನೇ. ಅಷ್ಟೇ, ನಾವು ಸಿಗಾಕೋಬಿಟ್ಟಿದೀವಿ, ನಮ್ಮ ಕತೆ ಮುಗೀತು ಅಂತ ಗಾಡಿಯಿಂದ ಇಳಿದು ಮತ್ತೆ ಕಾಡು ಒಳಗಡೆ ಓಡಿ ಬರ್ತಾಳೆ. ಆದ್ರೆ ಆ ಕ್ರೂರ ಪ್ರಾಣಿ ಇವಳನ್ನ ಬಿಡೋ ರೀತಿ ಇಲ್ಲ ಅನ್ಸುತ್ತೆ. ಚೇಸ್ ಮಾಡಿ ಅವಳನ್ನ ಹಿಡಿದು ಬಿಡ್ತಾ ಇದ್ದಾನೆ. ಹಾಗೆ ಅವಳನ್ನ ಫೋರ್ಸ್ ಮಾಡಿ ಅವಳ ಡ್ರೆಸ್ ಅನ್ನೆಲ್ಲ ಕಿತ್ತಾಕ್ಬೇಕಾದ್ರೆ ಈ ಜಾಗದಲ್ಲಿ ಅವನಿಗೆ ಒಂದು ಶಾಕಿಂಗ್ ಆದ ಫ್ಯಾಕ್ಟರ್ ಕಾಯ್ತಾ ಇರೋದು. ಅವನು ಈ ಹುಡುಗಿಯ ಡ್ರೆಸ್ ಅನ್ನ ಅರ್ಧೋಕೋಕೆ ಟ್ರೈ ಮಾಡ್ಬೇಕಾದ್ರೆ ಅವನ ಕೈಯಲ್ಲಿ ಏನೋ ಟಚ್ ಆಗಿದೆ. ಅದನ್ನ ನೋಡಿದ ತಕ್ಷಣ ಗಾಬರಿ ಆಗ್ಬಿಡ್ತಾ ಇದ್ದಾನೆ. ಅದು ಏನು ಅಂತ ನೋಡಿದ್ರೆ ಈ ಹುಡುಗಿಯ ನಿಜವಾದ ರೂಪ. ಡ್ರೆಸ್ ಅನ್ನ ಅರ್ಧಾಕ್ಬೇಕಾದ್ರೆ ಅವಳ ಮೈ ಮೇಲಿದ್ದ ಚರ್ಮ ಕೂಡ ಅರ್ಧೋಗ್ಬಿಟ್ಟಿದೆ. ಹಾಗೆ ಚರ್ಮ ಅರ್ಧೋಗಿರೋದ್ರಿಂದ ಹುಡುಗಿಯ ನಿಜ ರೂಪ, ಹುಡುಗಿ ಅಂತ ಹೇಳೋಕೆ ಆಗಲ್ಲ, ಏಲಿಯನ್ ಏನೋ ಅದು ಇದು ಅಂತಾನೆ ಹೇಳ್ತೀನಿ, ಅದು ರೂಪ ಇವಾಗ ಗೊತ್ತಾಗೋಕೆ ಶುರು ಆಗುತ್ತೆ. ಕಪ್ಪಿಗೆ ಇದೆ, ಡಾರ್ಕ್ ಆಗಿದೆ. ಅದನ್ನ ನೋಡಿ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ ಆ ವ್ಯಕ್ತಿ. ಇವಾಗ ಆ ರೂಪವನ್ನ ಟೋಟಲ್ ಆಗಿ ನಮಗೆ ತೋರಿಸ್ತಾರೆ. ಏನು ಅಂತ ನೋಡಿದ್ರೆ ಇದೊಂದು ಏಲಿಯನ್. ಅದ್ರ ಮೈಯಲ್ಲಿದ್ದ ಹುಡುಗಿಯ ಚರ್ಮ ಟೋಟಲ್ ಆಗಿ ಕಿತ್ಕೊಂಡು ಬಂದ್ಬಿಟ್ಟಿದೆ. ಅದನ್ನ ಕೈಯಲ್ಲಿ ಹಿಡ್ಕೊಂಡು ಅವಳ ಮುಖವನ್ನ ಅವಳೇ ನೋಡ್ತಾ ಇರ್ಬೇಕಾದ್ರೆ ಬೇಜಾರು ಅನ್ನುವ ಫೀಲಿಂಗ್ಸ್ ಅವಳ ಒಳಗಡೆ ಬರ್ತಾ ಇದೆ. ಆ ಬೇಜಾರಲ್ಲಿ ಆ ಏಲಿಯನ್ ಮುಖವನ್ನ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿಂದ ಓಡಿ ಹೋದ ಅಲ್ವಾ ಟ್ರಕ್ ಡ್ರೈವರ್ ಕೈಯಲ್ಲಿ ಡೀಸೆಲ್ ಅನ್ನು ತಗೊಂಡು ಬಂದು ಹಾಗೆ ಈ ಏಲಿಯನ್ ತಲೆ ಮೇಲೆ ಸುರಿತಾನೆ. ಹೆದರ್ಕೊಂಡ ಆ ಏಲಿಯನ್ ಕೈಯಲ್ಲಿ ಆ ಸ್ಕಿನ್ ಅನ್ನು ತಗೊಂಡು ಅಲ್ಲಿಂದ ಓಡೋಗಕ್ಕೆ ಶುರು ಮಾಡುತ್ತೆ. ಬಟ್ ಆದ್ರೆ ಬೆಂಕಿಯನ್ನ ಮಡಗ್ಬಿಡ್ತಾ ಇದ್ದಾನೆ ಡ್ರೈವರ್. ಅಷ್ಟೇ, ಉರ್ದೋಗ್ತಾ ಇದೆ ಏಲಿಯನ್. ಸ್ಕಿನ್ ಬಟ್ಟೆ ಎಲ್ಲವೇ ಉರ್ದೋಗ್ತಾ ಇದೆ. ನೋವಲ್ಲೇ ಕಿರಿಚ್ಕೊಂಡು ಆ ಏಲಿಯನ್ ಓಡಿ ಹೋಗ್ತಾ ಇದೆ. ಒಂದು ಜಾಗಕ್ಕೆ ಬಂದು ದುಪ್ ಅಂತ ಬಿದ್ದೋಗ್ತಾ ಇದೆ. ಹಾಗೆ ಅದ್ರ ಮೈ ಪುಡಿ ಪುಡಿ ಆಗಿ ಭಸ್ಮ ಆಗ್ತಾ ಇದೆ. ಅದೇ ಸಮಯದಲ್ಲಿ ಈ ಕಡೆ ಆ ರೈಡರ್ ಆ ಏಲಿಯನ್ ಹುಡುಗಿಯನ್ನ ಹುಡಿಕೊಂಡು ತಿರ್ಗಾಡ್ತಾ ಇದ್ದಾನೆ. ಅವನಿಗೆ ಖಂಡಿತ ಈ ಏಲಿಯನ್ ಬಾಡಿ ಸಿಗೋದೇ ಇಲ್ಲ. ಕೊನೆಗೆ ಆ ಏಲಿಯನ್ ಬಾಡಿ ಪುಡಿ ಪುಡಿ ಆಗಿ ಭಸ್ಮ ಆಗಿ ಭೂಮಿ ಜೊತೆಗೆ ಭೂಮಿಯಾಗಿ ಚೇಂಜ್ ಆಗುತ್ತೆ. ಹಾಗೆ ಅದ್ರ ಎನರ್ಜಿ ಈ ಭೂಮಿಗೆ ಸ್ಪ್ರೆಡ್ ಆಗೋ ರೀತಿ ತೋರಿಸ್ತಾ ಇದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಅರ್ಥ ಆಯ್ತಾ ನಿಮಗೆ ಈ ಮೂವಿ ಹೇಗಿತ್ತು ಅಂತ? ಏನ್ ಕತೆ ಅಂತ ಗೊತ್ತಾಯ್ತಾ? ಈ ಮೂವಿಯಲ್ಲಿ ಏನನ್ನು ಡೈಲಾಗ್ ಆಗು ಸರಿ, ಆಕ್ಟಿಂಗ್ ಅಲ್ಲೂ ಕೂಡ ನಮಗೆ ಕನ್ವೆ ಮಾಡಿಲ್ಲ. ಬಟ್ ಆದ್ರೆ ಸಿನಿಮಾಟೋಗ್ರಫಿಯಲ್ಲಿ ನಮಗೆ ತುಂಬಾನೇ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಏನು ಅಂದ್ರೆ ಈ ಹುಡುಗಿ ಒಂದು ಏಲಿಯನ್ ಜನಾಂಗಣ ಸೇರಿದ ಕೆಲವರು. ಅವರು ಎಲ್ಲರೂ ಯಾರಿಗೂ ಗೊತ್ತಿಲ್ಲದೆ ಈ ಭೂಮಿಯಲ್ಲಿ ಅವರಿಗೆ ಬೇಕಾಗಿರೋದೆಲ್ಲ ನಮ್ಮ ಮನುಷ್ಯರ ಫ್ಲಶ್, ಕೆಲವೊಂದು ಥಿಂಗ್ಸ್ ಗಳು ಮಾತ್ರ ಆ ಏಲಿಯನ್ಸ್ ಗಳ ಎನರ್ಜಿಗಾಗಿ. ಆದ್ರಿಂದ ಈ ಭೂಮಿಗೆ ಬಂದು ಒಂದು ಪ್ರಾಜೆಕ್ಟ್ ರೀತಿ ಮಾಡ್ತಾ ಇದ್ದಾರೆ. ಯಾರುವೇ ಇಲ್ಲದೆ ಇರೋ ಒಬ್ಬೊಂಟಿಯಾಗಿರುವ ಅಣತೆಗಳನ್ನ ಬೇಟೆಯಾಡಿ ಅವ್ರಗಳನ್ನ ಕೊಂದು ಅವ್ರಗಳ ಸೋರ್ಸ್ ಅನ್ನ ತಗೋತಾರೆ. ಸೊ ಆದ್ರಿಂದ ಇವ್ರುಗಳು ಸಿಗಾಕೊಳ್ಳೋದು ಇಲ್ಲ. ಒಂದು ಎಕ್ಸ್ಪೆರಿಮೆಂಟ್ ರೀತಿ ನಮ್ಮ ಭೂಮಿಗೆ ಬಂದು ಈ ರೀತಿ ಮಾಡ್ತಾ ಇದ್ದಿದ್ದಾರೆ ಏಲಿಯನ್ಸ್. ಆದ್ರೆ ಇವಳೊಂದು ಏಲಿಯನ್, ನಮ್ಮ ಮನುಷ್ಯರ ಒಳಗಡೆ ಇರುವ ಫೀಲಿಂಗ್ಸ್, ಎಮೋಷನ್ಸ್ ಅವೆಲ್ಲ ಇವಳ ಒಳಗಡೆ ಇಲ್ಲ. ಆದ್ರಿಂದಾನೇ ಸ್ಟಾರ್ಟಿಂಗ್ ಅಲ್ಲಿ ಒಂದು ರೋಬೋಟ್ ರೀತಿ ಇದ್ದಿರ್ತಾಳೆ. ಅವಳ ಕೆಲಸವನ್ನ ಮಾತ್ರನೇ ಮಾಡ್ತಾ ಇದ್ದಿರ್ತಾಳೆ. ಬಟ್ ಆದ್ರೆ ಯಾವಾಗ ಭೂಮಿಯಲ್ಲಿ ಇರುವ ಮನುಷ್ಯರ ಫೀಲಿಂಗ್ಸ್ ಅನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ಲೋ, ಫೀಲ್ ಮಾಡೋಕೆ ಶುರು ಮಾಡಿದ್ಲೋ, ಅದ್ರ ಮೇಲೆ ಆಸೆ ಪಡೋಕೆ ಶುರು ಮಾಡಿಬಿಟ್ಟಿದ್ದಾಳೆ. ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾಳೆ. ಅವಳ ಪ್ರಪಂಚದಲ್ಲಿ ಇವೆಲ್ಲ ಇಲ್ವೇ ಇಲ್ಲ. ಬಟ್ ಆದ್ರೆ ಭೂಮಿಯಲ್ಲಿ ಇವೆಲ್ಲ ಸಿಗ್ತಾ ಇದೆ. ಅದು ಅವಳಿಗೆ ತುಂಬಾನೇ ಇಷ್ಟ ಆಗ್ತಾ ಇದೆ. ಸೊ ಈ ಮನುಷ್ಯರ ಲೈಫ್ ಅವಳಿಗೆ ತುಂಬಾನೇ ಇಷ್ಟ ಆಗಿದ್ರಿಂದಾನೆ ಬಂದಿದ್ದ ಕೆಲಸವನ್ನ ಬಿಟ್ಬಿಟ್ಟು ಅವಳು ಒಂದು ಮನುಷ್ಯರ ರೀತಿ ಇರಬೇಕು ಅಂತ ಆಸೆ ಪಟ್ಟಿದ್ದಾಳೆ. ಬಟ್ ಆದ್ರೆ ಅನ್ಫಾರ್ಚುನೇಟ್ಲಿ ಕೊನೆಯದಾಗಿ ಈ ತರ ಆಗ್ಬಿಡ್ತು. ಆದ್ರೂ ಕೂಡ ಪರವಾಗಿಲ್ಲ, ಅವಳ ಅಸ್ಥಿನಾದ್ರೂ ಈ ಭೂಮಿಗೆ ಸೇರ್ತಲ್ಲ ಅನ್ನೋ ರೀತಿ ಆ ಏಲಿಯನ್ ಖುಷಿಯಾಗಿರುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಾ? ಡಿಫ್ರೆಂಟ್ ಆಗಿ ವಿಚಿತ್ರವಾಗಿತ್ತಾ? ಈ ಮೂವಿಯನ್ನ ಖಂಡಿತ ಫ್ಯಾಮಿಲಿ ಜೊತೆ ಕೂತು ನೋಡೋಕೆ ಆಗಲ್ಲ, ಚಿಕ್ಕ ಹುಡುಗರು ಕೂಡ ನೋಡೋಕೆ ಆಗಲ್ಲ. ಬಟ್ ಆದ್ರೆ ನಾನು ಏನಕ್ಕೆ ಇದ್ದೀನಿ, ಬೇಡದೇ ಇರೋ ಸೀನ್ಸ್ ನೆಲ್ಲ ಕಟ್ ಮಾಡಿ ಚೆನ್ನಾಗಿರೋ ಕಂಟೆಂಟ್ ಅನ್ನ ಮಾತ್ರ ತಂದು ಕೊಡ್ತೀನಿ. ಸೊ ಅವನ್ನೆಲ್ಲ ಕಟ್ ಮಾಡಿ ಈ ಮೂವಿಯನ್ನ ನೋಡ್ಬೇಕಾದ್ರೆ ಇದು ಖಂಡಿತ ಚೆನ್ನಾಗಿರುವ ಮೂವಿನೇ, ಒಂದು ಡಿಫ್ರೆಂಟ್ ಆದ ಮೂವಿನೇ. ಸೊ ನೀವೇನ್ ಅನ್ಕೋತೀರಾ ಈ ಮೂವಿಯ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ರೀತಿಯ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನಿಲ್ಲ, ನಿಮ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇ ಈ ತರ ಡಿಫ್ರೆಂಟ್ ಆಗಿ ಒಂದು ಚಾನಲ್ ಇದೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ನೋಡು ಮಸ್ತಾಗಿರುತ್ತೆ ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್. ರಮ್ಮಿ ಸರ್ಕಲ್ ಅಪ್ಲಿಕೇಶನ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಈ ಆಟವು ಹಣಕಾಸಿನ ಅಪಾಯಗಳಿಗೆ ಒಳಪಟ್ಟಿರುತ್ತದೆ. ನಿಮ್ಮ ಸ್ವಂತ ಜವಾಬ್ದಾರಿ ಮತ್ತು ಜ್ಞಾನದಿಂದ ಆಡಲು ವಿನಂತಿಸಲಾಗಿದೆ.